ನಮಸ್ತೆ ಪ್ರೀತಿಯ ಸ್ನೇಹಿತರಿಗೆ Cbse ಗುರು ಚಾನಲ್ ಇಂದ ಪ್ರೀತಿಪೂರ್ವಕವಾದಂತ ಸ್ವಾಗತ. ಸ್ನೇಹಿತರೆ, ದಯವಿಟ್ಟು ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಅನ್ನು ಟಚ್ ಮಾಡಿ. ಆ ಮೂಲಕ ಪ್ರತಿದಿನ ನಾವು ನೀಡುತ್ತಿರುವಂತಹ ವಿಡಿಯೋ ತಪ್ಪದೆ ನಿಮಗೆ ಸಿಗೋದು ನೋಡ್ಕೊಳ್ಳಿ. ಸ್ನೇಹಿತರೆ, ಇವತ್ತು 10th ಸ್ಟ್ಯಾಂಡರ್ಡ್ ಸ್ಟೇಟ್ ಮತ್ತು Cbse ಎರಡರಲ್ಲಿರುವಂತಹ ಸೈನ್ಸ್ ನ ಆಸಿಡ್ಸ್, ಬೇಸಸ್ ಅಂಡ್ ಸಾಲ್ಟ್ಸ್ ಇದರ ಲಾಸ್ಟ್ ಎಪಿಸೋಡ್ ಅನ್ನು ಮಾಡಕ್ ಬಂದಿದ್ದೀನಿ. ಸ್ನೇಹಿತರೆ, ಇವತ್ತು ನಾವು ಕಲಿಯುವಂತದ್ದು ಮೋರ್ ಅಬೌಟ್ ಸಾಲ್ಟ್ಸ್. ಆಲ್ರೆಡಿ ಸಾಲ್ಟ್ಸ್ ಬಗ್ಗೆ, ಸಾಲ್ಟ್ ಫಾರ್ಮೇಶನ್ ಬಗ್ಗೆ, ನ್ಯೂಟ್ರಲೈಸೇಷನ್ ಬಗ್ಗೆ, ಜೊತೆಗೆ ಟೈಪ್ಸ್ ಆಫ್ ಸಾಲ್ಟ್ಸ್ ಬಗ್ಗೆ, ಜೊತೆಗೆ ಫ್ಯಾಮಿಲಿ ಆಫ್ ಸಾಲ್ಟ್ ಇದ್ರ ಬಗ್ಗೆ ಎಲ್ಲ ನಾವು ಕಲ್ತಿದ್ವಿ. ಆದ್ರೂ ಸಹ ಫಾಸ್ಟ್ ಆಗಿ ಇವತ್ತು ನಾವು ಮೋರ್ ಅಬೌಟ್ ಸಾಲ್ಟ್ಸ್ ಬಗ್ಗೆನೇ ಕಲಿತಿರೋದ್ರಿಂದ ಸ್ವಲ್ಪ ಅವುಗಳನ್ನು ಸ್ವಲ್ಪ ರೀಕ್ಯಾಪ್ ಮಾಡ್ತೀನಿ. ಅದ್ರ ಬಗ್ಗೆ ಏನು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಬೇಕಂದ್ರೆ ಹಿಂದಿನ ವಿಡಿಯೋಗಳಲ್ಲಿ ಹೋಗಿ ನೋಡಿದ್ರೆ ನಿಮಗೆ ಸಿಗುತ್ತೆ. ಈಗ ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಅಂದ್ರೆ ಸಾಲ್ಟ್ಸ್ ಹ್ಯಾವಿಂಗ್ ಸೇಮ್ ಪಾಸಿಟಿವ್ ಆರ್ ನೆಗೆಟಿವ್ ಅಯಾನ್ಸ್, ದೇ ಆರ್ ಕನ್ಸಿಡರ್ಡ್ ಆಸ್ ಸಾಲ್ಟ್ಸ್ ಬಿಲಾಂಗಿಂಗ್ ಟು ಸೇಮ್ ಫ್ಯಾಮಿಲಿ. ಸೋಡಿಯಂ ಕ್ಲೋರೈಡ್, ಮೆಗ್ನೀಷಿಯಂ ಕ್ಲೋರೈಡ್, ಕ್ಯಾಲ್ಸಿಯಂ ಕ್ಲೋರೈಡ್, ಇಲ್ಲಿ ನೋಡ್ರಿ ನೆಗೆಟಿವ್ ಅಯಾನ್ಸ್ ಏನಿದಾವೆ ಸೇಮ್ ಇದೆ. ಪೊಟ್ಯಾಷಿಯಂ ಕ್ಲೋರೈಡ್, ಪೊಟ್ಯಾಷಿಯಂ ಸಲ್ಫೇಟ್, ನೋಡ್ರಿ ಇಲ್ಲಿ ಪಾಸಿಟಿವ್ ಅಯಾನ್ಗಳು ಸೇಮ್ ಇದಾವೆ. ಈ ರೀತಿ ಪಾಸಿಟಿವ್ ಆದ್ರೂ ಸೇಮ್ ಇರಲಿ, ನೆಗೆಟಿವ್ ಆದ್ರೂ ಸೇಮ್ ಇರಲಿ, ಯಾರಿರುವಂತಹ ಗ್ರೂಪ್ ಆಫ್ ಸಾಲ್ಟ್ಸ್ ಗೆ ಏನಂತೀವಿ ನಾವು ಫ್ಯಾಮಿಲಿ ಆಫ್ ಸಾಲ್ಟ್ಸ್ ಅಂತೀವಿ. ಅದೇ ರೀತಿ ಈಗ pH ಆಫ್ ಸಾಲ್ಟ್ಸ್. pH ಆಫ್ ಸಾಲ್ಟ್ಸ್ ನಿಮಗೆ ಗೊತ್ತು, 3 ಟೈಪ್ಸ್ ಆಫ್ ಸಾಲ್ಟ್ಸ್ ಆರ್ ದೇರ್ ಅಂತ ಹೇಳಿದೆ. ಏನು? ಫಸ್ಟ್ ಟೈಪ್ ಆಫ್ ಸಾಲ್ಟ್ ಇಸ್ ನ್ಯೂಟ್ರಲ್ ಸಾಲ್ಟ್. ನ್ಯೂಟ್ರಲ್ ಸಾಲ್ಟ್ ಹೇಗೆ ಫಾರ್ಮೇಶನ್ ಆಗುತ್ತೆ? ನ್ಯೂಟ್ರಲ್ ಸಾಲ್ಟ್ ಇಸ್ ಎ ಸಾಲ್ಟ್ ವಿಚ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ ಬೈ ದ ರಿಯಾಕ್ಷನ್ ಬಿಟ್ವೀನ್ ಸ್ಟ್ರಾಂಗ್ ಆಸಿಡ್ಸ್, ಸ್ಟ್ರಾಂಗ್ ಬೇಸ್. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ ಇವೆರಡು ಸ್ಟ್ರಾಂಗ್ ಇರ್ತವೆ. ಇವೆರಡರ ಮಧ್ಯೆ ರಿಯಾಕ್ಷನ್ ಆಗೋದ್ರಿಂದ ಬರೋದೇ ಸೋಡಿಯಂ ಕ್ಲೋರೈಡ್. ಇದು ನ್ಯೂಟ್ರಲ್ ಸಾಲ್ಟ್. ಕಾಮನ್ ಸಾಲ್ಟ್ ಅಂತ ಏನ್ ಬಳಸ್ತೀವಿ, ಇಟ್ ಇಸ್ ದ ಬೆಸ್ಟ್ ಎಕ್ಸಾಂಪಲ್ ಫಾರ್ ನ್ಯೂಟ್ರಲ್ ಸಾಲ್ಟ್. ಅರ್ಥ ಆಯ್ತಾ? ಇದರ pH ಎಷ್ಟಿರುತ್ತೆ? ಇಟ್ ವಿಲ್ ಬಿ 7. ನೆಕ್ಸ್ಟ್ ಸೆಕೆಂಡ್ ಟೈಪ್ ಆಫ್ ಸಾಲ್ಟ್ ಇಸ್ ಅಸಿಡಿಕ್ ಸಾಲ್ಟ್. Some salts will be having more acidic nature. ಹೇಗೆ ಅಂದ್ರೆ the salts which have been produced by the reaction between strong acids and weak base. Such salts are considered as acidic salts. Their pH will be less than 7. ಅರ್ಥ ಆಯ್ತಾ? Next, basic salt. Salts which have been produced by the reaction between strong base and weak acids. Their pH will be more than 7. ಅರ್ಥ ಆಯ್ತಾ ಸ್ನೇಹಿತರೆ? ಈಗ ಇಲ್ಲಿವರೆಗೂ ನಾವು ಕಲ್ತಿರೋದನ್ನೇ ಇನ್ನೊಂದ್ಸಾರಿ ರಿವೈಸ್ ಮಾಡಿದೆ. ಜೊತೆಗೆ ಈಗ ಕಾಮನ್ ಸಾಲ್ಟ್ ಇದು ಎಲ್ಲಿ ಸಿಗುತ್ತೆ, ಜೊತೆಗೆ ಇದರ ಯೂಸಸ್ ಏನೇನು, ನಂತರ ದ ಕೆಮಿಕಲ್ಸ್ ಫಾರ್ಮ್ಡ್ ಫ್ರಮ್ ಕಾಮನ್ ಸಾಲ್ಟ್, ಅಂಡ್ ದೆನ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಥವಾ ಎಲೆಕ್ಟ್ರೋಲಿಸಿಸ್ ಆಫ್ ಬ್ರೈನ್ ಸೊಲ್ಯೂಷನ್ ಅಥವಾ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್. ಓಕೆ, ಅದ್ರ ಬಗ್ಗೆ ನೋಡ್ತೀವಿ. ಅದರಿಂದ ಬರುವಂತಹ ಪ್ರಾಡಕ್ಟ್ಸ್ ಯಾವ್ಯಾವು ಅನ್ನೋದನ್ನ ನೋಡ್ತೀವಿ. ಅಂಡ್ ದೆನ್ ಯೂಸಸ್ ಆಫ್ ದೀಸ್ ಪ್ರಾಡಕ್ಟ್ಸ್ ವಿಚ್ ಹ್ಯಾವ್ ಬೀನ್ ಪ್ರೊಡ್ಯೂಸ್ಡ್ ಬೈ ಕ್ಲೋರ್ ಆಲ್ಕಲಿ ಪ್ರೋಸೆಸ್, ಇವುಗಳ ಬಗ್ಗೆ ನೋಡ್ತೀವಿ. ಅಂಡ್ ಆಫ್ಟರ್ ದಟ್ ವಿ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ಬ್ಲೀಚಿಂಗ್ ಪೌಡರ್, ಬೇಕಿಂಗ್ ಸೋಡಾ, ವಾಷಿಂಗ್ ಸೋಡಾ, ಜಿಪ್ಸಮ್, POP ಇವೆಲ್ಲದ್ರ ಬಗ್ಗೆ ಸಹ ಹಾಗಂದ್ರೆ ಏನು, ವಾಟ್ ಯು ಮೀನ್ ಬೈ ದೀಸ್, ಅಂಡ್ ದೆನ್ ವಾಟ್ ಆರ್ ದ ಪ್ರಾಪರ್ಟೀಸ್ ಆಫ್ ದೀಸ್, ಅಂಡ್ ದೆನ್ ವಾಟ್ ಆರ್ ದ ಯೂಸಸ್ ಆಫ್ ದೀಸ್. ಇಷ್ಟರ ಮಟ್ಟಿಗೆ ಸರಿಯಾಗಿ ಕಲ್ತ್ರಿ ಅಂದ್ರೆ ಕೊನೆಗೆ ಉಳಿಯುವಂಥದ್ದು ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಇಷ್ಟನ್ನು ನಾವು ಮುಗಿಸಿದ್ವಿ ಅಂದ್ರೆ ಇವತ್ತಿಗೆ ಈ ಲೆಸನ್ ಕಂಪ್ಲೀಟ್ ಆಗಿ ಮುಗಿದಾಗುತ್ತೆ. ಸ್ನೇಹಿತರೆ, ನಾವು ಮೊದಲು ನೋಡುವಂತಹ ಸಾಲ್ಟ್ ಕಾಮನ್ ಸಾಲ್ಟ್. ಕಾಮನ್ ಸಾಲ್ಟ್ ಅಂದ್ರೆ ಮನೇಲಿ ಬಳಸ್ತೀವಲ್ಲ ಅಂತ ನ್ಯೂಟ್ರಲ್ ಸಾಲ್ಟ್ ಗೆ ಕಾಮನ್ ಸಾಲ್ಟ್ ಅಂತೀವಿ. ಇದರ ಕೆಮಿಕಲ್ ನೇಮ್ ಏನಂದ್ರೆ ಸೋಡಿಯಂ ಕ್ಲೋರೈಡ್. ಇದರ ಕೆಮಿಕಲ್ ಫಾರ್ಮುಲಾ NaCl. ಇದು ಯಾವ ರೀತಿ ಪ್ರೊಡಕ್ಷನ್ ಆಗುತ್ತೆ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಕ್ಲೋರಿಕ್ ಆಸಿಡ್ ಇವೆರಡರ ರಿಯಾಕ್ಷನ್ ಇಂದ ಪ್ರೊಡಕ್ಷನ್ ಆಗೋದೆ ಸೋಡಿಯಂ ಕ್ಲೋರೈಡ್. ಈ ಸೋಡಿಯಂ ಕ್ಲೋರೈಡ್ ಸಿ ಅಲ್ಲಿ ಬಹಳಷ್ಟು ನಮಗೆ ಸಿಗುತ್ತೆ. ಆದ್ರೆ ಸಿ ಅಲ್ಲಿ ಕೇವಲ ಸೋಡಿಯಂ ಕ್ಲೋರೈಡ್ ಅಷ್ಟೇ ಅಲ್ಲ, ಸಿ ಹ್ಯಾಸ್ ಡಿಫರೆಂಟ್ ಟೈಪ್ಸ್ ಆಫ್ ಡಿಸಾಲ್ವ್ಡ್ ಸಾಲ್ಟ್ಸ್ ಇನ್ ಇಟ್. ಡಿಪಾಸಿಟ್ಸ್ ಆಫ್ ಸಾಲ್ಟ್ಸ್ ಫೌಂಡ್ ಇನ್ ಸೆವರಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್. ಆದ್ರೆ ಈ ಡಿಪಾಸಿಟ್ಸ್ ಆಫ್ ಸಾಲ್ಟ್ ಬಹಳ ಕಡೆ ಸಿಕ್ಕರೂ ಸಹ ಇದು ಕ್ರಿಸ್ಟಲ್ ಫಾರ್ಮ್ ನಲ್ಲಿ ಇರುತ್ತೆ. ದೀಸ್ ಕ್ರಿಸ್ಟಲ್ ಫಾರ್ಮ್ಡ್ ಸಾಲ್ಟ್ಸ್ ವಿಚ್ ಆರ್ ಫೌಂಡ್ ಇನ್ ಸೆವರಲ್ ಪಾರ್ಟ್ಸ್ ಆಫ್ ದ ವರ್ಲ್ಡ್, ದೇ ಆರ್ ಬ್ರೌನ್ ಇನ್ ಕಲರ್. ಯಾಕೆ ಬ್ರೌನ್ ಇರುತ್ತೆ ಅಂದ್ರೆ ಬಿಕಾಸ್ ಇಟ್ ಹ್ಯಾಸ್ ಮೆನಿ ಇಂಪ್ಯೂರಿಟೀಸ್. Those impurities should be removed and only NaCl, sodium chloride, has to be taken. ಆದರೆ ಈ ಇಂಪ್ಯೂರಿಟೀಸ್ ಇರುವಂತಹ ಕ್ರಿಸ್ಟಲ್ಸ್ ಆಫ್ ಸಾಲಿಡ್ ರಾಕ್ ವಿಚ್ ಆರ್ ಬ್ರೌನ್ ಇನ್ ಕಲರ್, ದೇ ಆರ್ ಕಾಲ್ಡ್ ಆಸ್ ರಾಕ್ ಸಾಲ್ಟ್. ಈ ಸಾಲ್ಟ್ಸ್ ಕೇವಲ ಸಮುದ್ರದ ಹತ್ರ ಅಷ್ಟೇ ಸಿಗುತ್ತೆ ಅಂತ ಅನ್ಕೋಬೇಡಿ. ಬೈಗಾನ್ ಏಜಸ್ ಸೀಸ್ ವೆನ್ ದೇ ಹ್ಯಾವ್ ಡ್ರೈಡ್ ಅಪ್, ಇನ್ ದೋಸ್ ಏರಿಯಾಸ್ ಆಲ್ಸೋ ವಿ ಕ್ಯಾನ್ ಫೈಂಡ್ ಬೆಡ್ಸ್ ಆಫ್ ರಾಕ್ ಸಾಲ್ಟ್. ಅಂದ್ರೆ ಮಿಲಿಯನ್ಸ್ ಆಫ್ ಇಯರ್ಸ್ ಆಗೋ ಸೀಸ್ ಇರ್ತವೆ ಒಂದೊಂದು ಪ್ಲೇಸ್ ನಲ್ಲಿ, ಅವೆಲ್ಲ ಡ್ರೈ ಅಪ್ ಆಗಿ ಹೋಗ್ಬಿಟ್ಟಿರ್ತವೆ, ಒಣಗಿ ಹೋಗ್ಬಿಟ್ಟಿರ್ತವೆ, ಬತ್ತಿ ಹೋಗ್ಬಿಟ್ಟಿರ್ತವೆ. ಆ ರೀತಿ ಆದಂತಹ ಸೀಸ್ ಇದ್ದ ಜಾಗದಲ್ಲಿ ಅಲ್ಲಿಯ ನೀರು ಹೋತಂದ್ರೂ ಸಹ ಅಲ್ಲಿ ಈ ಸಾಲ್ಟ್ ಅದೇ ರೀತಿ ಉಳ್ಕೊಂಡಿರುತ್ತೆ. ಇದು ಲೇಯರ್ಸ್ ಅಥವಾ ಬೆಡ್ಸ್ ಆಫ್ ರಾಕ್ ಸಾಲ್ಟ್ ಆಗಿ ಫಾರ್ಮೇಶನ್ ಆಗಿರುತ್ತೆ. ಇಂಥ ಜಾಗದಲ್ಲಿ ಏನ್ ಮಾಡ್ತಾರೆ, ಕೋಲ್ ಮೈನಿಂಗ್ ಯಾವ ರೀತಿ ಮಾಡ್ತಾರೆ ಅದೇ ರೀತಿ ಸಾಲ್ಟ್ ಸಹ ಮೈನಿಂಗ್ ಮಾಡ್ತಾರೆ.
ಸಾಲ್ಟ್ ಎಷ್ಟು ಮುಖ್ಯ ಅಂದ್ರೆ ಮಹಾತ್ಮ ಗಾಂಧೀಜಿಯವರು ಸಹ ದಾಂಡಿ ಮಾರ್ಚ್ ಮಾಡಿದ್ದು, ಸಾಲ್ಟ್ ಸತ್ಯಾಗ್ರಹ ಮಾಡಿದ್ದು, ಬ್ರಿಟಿಷ್ ಅವ್ರನ್ನ ಎದುರಿಸಿದ್ದು, ನಮ್ಮ ದೇಶದವರೆಲ್ಲರನ್ನು ಒಂದುಗೂಡಿಸೋದಕ್ಕೆ ಸಾಲ್ಟ್ಗೆ ಮಾತ್ರ ಸಾಧ್ಯ ಅಂತ ಅನ್ಕೊಂಡ್ರು. ಯಾಕಂದ್ರೆ ಸಾಲ್ಟ್ ಅನ್ನೋದು ಬಡವರಾಗಿರ್ಲಿ, ಶ್ರೀಮಂತರಾಗಿರ್ಲಿ, ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾರೇ ಆಗಿರ್ಲಿ ಎಲ್ಲರೂ ಬಳಸುವಂತ ವಸ್ತು. ಇದು ಭಾರಿ ಇಂಪಾರ್ಟೆಂಟ್ ಅಂತ ಸಾಲ್ಟ್ ಮಾರ್ಚ್ ಅಂತಂದ್ರು. ಉಪ್ಪಿನ ಸತ್ಯಾಗ್ರಹ ಅಂತಂದ್ರು. ನೋಡ್ರಿ, ಆ ಉಪ್ಪು ಯಾವುದೋ ಅಲ್ಲ, ನಮ್ಮ NaCl ಸತ್ಯಾಗ್ರಹವನ್ನ ಮಹಾತ್ಮ ಗಾಂಧೀಜಿಯವರು ಸಹ ಮಾಡಿದ್ರು. ಅದು ನಮ್ಮ ದೇಶದ ಜನರೆಲ್ಲರನ್ನು ಒಗ್ಗೂಡಿಸೋದ್ರಲ್ಲಿ ಅಂದ್ರೆ ಯುನೈಟ್ ಮಾಡೋದ್ರಲ್ಲಿ ಮೇನ್ ರೋಲ್ ಅನ್ನ ಪ್ಲೇ ಮಾಡ್ತು. ಅಂತಹ ಕಾಮನ್ ಸಾಲ್ಟ್ is obtained by two methods. One is evaporation, second one mining. Where we do the evaporation? Evaporation is done to get the salt which is there in sea. ಸಮುದ್ರದಲ್ಲಿರುವಂತಹ ಸಾಲ್ಟ್ ಅನ್ನ ನಾವು ವಾಟರ್ನ ಇವಾಪರೇಟ್ ಮಾಡೋದ್ರ ಮೂಲಕ ತಗೊಂತೀವಿ. ಜೊತೆಗೆ ಮೈನಿಂಗ್ ಅನ್ನ ಎಲ್ಲಿ ಮಾಡ್ತೀವಿ ಅಂದ್ರೆ ಕೋಲ್ ರೀತಿ ಮೈನ್ ಮಾಡ್ತೀವಿ. ಎಲ್ಲಿ? ಬೆಡ್ಸ್ ಆಫ್ ರಾಕ್ ಸಾಲ್ಟ್ ಎಲ್ಲೆಲ್ಲಿ ಫಾರ್ಮೇಶನ್ ಆಗಿರುತ್ತೋ ಅಂತ ಜಾಗದಲ್ಲಿ ಮೈನಿಂಗ್ ಮೂಲಕ ಸಹ ನಾವು ಈ ರಾಕ್ ಸಾಲ್ಟ್ ಅನ್ನ ಒಬ್ಟೈನ್ ಮಾಡ್ತೀವಿ, ಪಡ್ಕೊಂತೀವಿ. ಈಗ ವಾಟ್ ಆರ್ ದ ಯೂಸಸ್ ಆಫ್ ಸಾಲ್ಟ್? ಸಾಲ್ಟ್ ಈಸ್ ಯೂಸ್ಡ್ ಟು ಕುಕ್ ಫುಡ್. ನಿಮ್ಗೆ ಗೊತ್ತು, ಅಡಿಗೆ ಮಾಡೋದಕ್ಕೆ ಬಳಸ್ತೀವಿ. ಜೊತೆಗೆ ಮನೇಲಿ ಉಪ್ಪಿನಕಾಯಿ ಹಾಕ್ತಿರ್ತಾರೆ, ಆ ರೀತಿ ಹಾಕ್ಬೇಕಾದ್ರೆ ಏನ್ ಮಾಡ್ತಾರೆ? ಸಾಲ್ಟ್ ಈಸ್ ಯೂಸ್ಡ್ ಆಸ್ ಪ್ರಿಸರ್ವೇಟಿವ್. ನಿಮ್ಮ ಮನೇಲಿ ಹೋಗಿ ಕೇಳಿ, ಬಹಳ ಉಪ್ಪು ಹಾಕ್ತಾರೆ. ಉಪ್ಪಿನಕಾಯಿ ಅಂತಂದು ಹೆಸರು ಬರುತ್ತೆ. ಅದು ಮಾವಿನಕಾಯಿದು, ನಿಂಬೆಕಾಯಿದು, ದಡ್ಲಿಕಾಯಿದು, ಇನ್ನೊಂದು ಕಾಯಿದು ಸೆಕೆಂಡರಿ. ಆದ್ರೆ ಉಪ್ಪಿನಕಾಯಿ ಅಂತಂತ ಯಾಕಂತಾರೆ? ಹೆಚ್ಚು ಉಪ್ಪು ಹಾಕ್ತಾರೆ. ಯಾಕೆ ಹೆಚ್ಚು ಉಪ್ಪು ಹಾಕ್ತಾರೆ ಅಂತ ಕೇಳಿ, ಉಪ್ಪು ಏನಾರ ಕಡಿಮೆ ಹಾಕಿದ್ರೆ ಅದು ಹಾಳಾಗೋಗುತ್ತೆ ಅಂತಾರೆ. ಬಿಕಾಸ್ ಸಾಲ್ಟ್ ಈಸ್ ಯೂಸ್ಡ್ ಇನ್ ಪಿಕಲ್ಸ್ ಆಸ್ ಪ್ರಿಸರ್ವೇಟಿವ್ಸ್ ಆಲ್ಸೋ. ನಾವು ಸಾಲ್ಟ್ ಅನ್ನ ಮೆಡಿಸಿನ್ ಆಗಿ ಸಹ ಬಳಸ್ತೀವಿ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆಯೇ? ಕೇಳ್ತಾರಲ್ಲ, ಅಡ್ವರ್ಟೈಸ್ಮೆಂಟ್ ಬರ್ತಿಲ್ಲ. ಅದೇ ರೀತಿ and then salt is used in soaps also. Salt is used to melt ice. ಈ ರೀತಿ ಸಾಲ್ಟ್ ಅನ್ನ ಡಿಫ್ರೆಂಟ್ ವೆರೈಟಿ ಆಫ್ ವರ್ಕ್ಸ್ ಗೆ ಬಳಸ್ತೀವಿ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ಬೈ ಯೂಸಿಂಗ್ ಸಾಲ್ಟ್ ಮೆನಿ ಡಿಫ್ರೆಂಟ್ ಕೆಮಿಕಲ್ಸ್ ಆರ್ ಫಾರ್ಮ್ಡ್. ವಾಟ್ ಆರ್ ದೋಸ್ ಡಿಫ್ರೆಂಟ್ ಕೆಮಿಕಲ್ಸ್ ವಿಚ್ ಹಾವ್ ಬೀನ್ ಫಾರ್ಮ್ಡ್ ಬೈ ಯೂಸಿಂಗ್ ಸಾಲ್ಟ್? ಅಂದ್ರೆ ಸಾಲ್ಟ್ ಅನ್ನು ಬಳಸಿ ಪ್ರೊಡಕ್ಷನ್ ಮಾಡುವಂತ ಕೆಮಿಕಲ್ಸ್ ಅಂದ್ರೆ ಕಾಸ್ಟಿಕ್ ಸೋಡಾ, ಸೋಡಿಯಂ ಹೈಡ್ರಾಕ್ಸೈಡ್; ವಾಷಿಂಗ್ ಸೋಡಾ, ಸೋಡಿಯಂ ಕಾರ್ಬೋನೇಟ್; ಬೇಕಿಂಗ್ ಸೋಡಾ, ಸೋಡಿಯಂ ಬೈಕಾರ್ಬೋನೇಟ್; ಹೈಡ್ರೋಜನ್, ಕ್ಲೋರಿನ್, ಹೈಡ್ರೋಕ್ಲೋರಿಕ್ ಆಸಿಡ್, ಸೋಡಿಯಂ ಮೆಟಲ್. ಈ ರೀತಿ ಬಹಳಷ್ಟು ಕೆಮಿಕಲ್ಸ್ ಅನ್ನ, ಯೂಸ್ಫುಲ್ ಕೆಮಿಕಲ್ಸ್ ಅನ್ನ ಫಾರ್ಮೇಶನ್ ಮಾಡೋದಕ್ಕೆ ಅಥವಾ ಪ್ರೊಡ್ಯೂಸ್ ಮಾಡೋದಕ್ಕೆ ಸಾಲ್ಟ್ ಅನ್ನ ಬಳಸ್ತಾರೆ. ನಾವು ಸಾಲ್ಟ್ ಅಂದ್ರೆ ಕೇವಲ ಅಡಿಗೆಗೆ ಬಳಸುವಂತ ವಸ್ತು ಅಷ್ಟೇ ಅನ್ಕೊಂಡಿದ್ವಿ. ನಿಮ್ಮ ಟೂತ್ ಪೇಸ್ಟ್ ನಲ್ಲಿ ಉಪ್ಪಿದೆಯಾ ಅಷ್ಟೇ ಅನ್ಕೊಂಡಿದ್ವಿ. ಆದ್ರೆ ಇದರಿಂದ ಎಷ್ಟು ವೆರೈಟೀಸ್ ಆಫ್ ಯೂಸ್ಫುಲ್ ಕೆಮಿಕಲ್ಸ್ ಅನ್ನ ಮಾಡ್ತಾರೆ ಅಂತ ಅರ್ಥ ಆಯ್ತಾ ಸ್ನೇಹಿತರೆ? ಇದನ್ನ ಕರೆಕ್ಟ್ ಆಗಿ ಪಾಯಿಂಟ್ ಮಾಡ್ಕೊಳ್ರಿ. ಜೊತೆಗೆ ನೆಕ್ಸ್ಟ್ ನೋಡೋದೇನಂದ್ರೆ, ಈಗ ಹೇಳಿದೆ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಾರೆ, ಅಥವಾ ಕ್ಲೋರಿನ್ ಗ್ಯಾಸ್ ಅನ್ನ ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಾರೆ, ಸೋಡಿಯಂ ಹೈಡ್ರಾಕ್ಸೈಡ್ ಅನ್ನ ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಾರೆ, ಹೈಡ್ರೋಜನ್ ಗ್ಯಾಸ್ ಅನ್ನ ಯಾವ ರೀತಿ ಸಾಲ್ಟ್ ಇಂದ ಲಿಬರೇಟ್ ಮಾಡ್ತಾರೆ. ಇವೆಲ್ಲವನ್ನು ಸಹ ಈಗ ಅರ್ಥ ಮಾಡ್ಕೊಂತೀವಿ ಸ್ನೇಹಿತರೆ. ಈಗ ಬಹಳ ಅಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಆಕ್ಟಿವಿಟಿ ಅಥವಾ ಎಕ್ಸ್ಪೆರಿಮೆಂಟ್ ಅದನ್ನ ಕಲಿಯೋಣ. ಅದೇನಂದ್ರೆ ಎಲೆಕ್ಟ್ರೋಲಿಸಿಸ್ ಆಫ್ ಸಾಲ್ಟ್ ಅಥವಾ ಎಲೆಕ್ಟ್ರೋಲಿಸಿಸ್ ಆಫ್ ಬ್ರೈನ್ ಸೊಲ್ಯೂಷನ್ ಸಹ ಅಂತಾರೆ. ಎಲ್ಲೇ ಆಗಿರ್ಲಿ ಬ್ರೈನ್ ಸೊಲ್ಯೂಷನ್ ಅಂತ ಬಂತಂದ್ರೆ ಅದು ಸೊಲ್ಯೂಷನ್ ಆಫ್ ಸೋಡಿಯಂ ಕ್ಲೋರೈಡ್ ಸಾಲ್ಟ್ ಓನ್ಲಿ, ನಾಟ್ ಅದರ್ ಸಾಲ್ಟ್ಸ್. ಬೇರೆ ಸಾಲ್ಟ್ಸ್ ಗಳ ಸೊಲ್ಯೂಷನ್ ಮಾಡಿದ್ರೆ ಬ್ರೈನ್ ಸೊಲ್ಯೂಷನ್ ಅನ್ನಲ್ಲ. ಅರ್ಥ ಆಯ್ತಾ? ಬ್ರೈನ್ ಸೊಲ್ಯೂಷನ್, BRINE, ಬ್ರೈನ್, ಮತ್ತೆ ಬ್ರೈನ್ ಅಲ್ಲ. ಓಕೆ, ಬ್ರೈನ್ ಇಂದ ಸೊಲ್ಯೂಷನ್ ಮಾಡೋದಲ್ಲ. ಈ ಬ್ರೈನ್ ಸೊಲ್ಯೂಷನ್ ಅನ್ನ ಎಲೆಕ್ಟ್ರೋಲಿಸಿಸ್ ಮಾಡ್ತಾರೆ. ಈ ಪ್ರೋಸೆಸ್ ಬಗ್ಗೆ ಕಲಿತೀವಿ ನಾವು. ಎಲೆಕ್ಟ್ರೋಲಿಸಿಸ್ ಅಂದ್ರೆ ಏನು? ವಿತ್ ದ ಹೆಲ್ಪ್ ಆಫ್ ಎಲೆಕ್ಟ್ರಿಸಿಟಿ ಇಫ್ ಸಮಥಿಂಗ್ ಈಸ್ ಲಿಸಿಸ್ ಅಂದ್ರೆ ಏನು? ಬ್ರೋಕನ್ ಡೌನ್. ಅರ್ಥ ಆಯ್ತಾ? ಏನನ್ನ ಬ್ರೋಕ್ ಡೌನ್ ಮಾಡ್ತಾರೆ ಅಂದ್ರೆ NaCl ಅನ್ನ. ಈ NaCl ಜೊತೆ 2 molecules ಪ್ಲಸ್ ವಾಟರ್, ಇದಕ್ಕೆ ಏನು ಕರೆಂಟ್ ಶಾಕ್ ಕೊಡಿಸ್ತಾರೆ. ಎಲೆಕ್ಟ್ರಿಸಿಟಿ ಕೊಟ್ಟಾಗ ಏನಾಗುತ್ತೆ? NaOH, ಇದರ 2 molecules ಪ್ಲಸ್ Cl ಗ್ಯಾಸ್ 2 ಪ್ಲಸ್ ಹೈಡ್ರೋಜನ್ 2. ಈ ರೀತಿ ಪ್ರೊಡಕ್ಷನ್ ಆಗುತ್ತೆ. ಈ ಪ್ರೋಸೆಸ್ ಏನಂತೀವಿ ನಾವು? ಎಲೆಕ್ಟ್ರೋಲಿಸಿಸ್ ಆಫ್ ಸಾಲ್ಟ್. ಅರ್ಥ ಆಯ್ತಾ? ಇದನ್ನ ಏನಂತಾರೆ? ಅಥವಾ ಇದನ್ನ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಸಹ ಅಂತಾರೆ. ಇದನ್ನ ಏನಂತಾರೆ? ಕ್ಲೋರ್ ಆಲ್ಕಲಿ, ಯಾವ್ದು? ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತ ಸಹ ಅಂತಾರೆ. ಯಾಕೆ ಇದನ್ನ ಕ್ಲೋರ್ ಆಲ್ಕಲಿ ಅಂತಾರೆ ಅಂದ್ರೆ, ಕ್ಲೋರ್ ಅಂದ್ರೆ ಕ್ಲೋರಿನ್ ಆಲ್ಸೋ ಪ್ರೊಡ್ಯೂಸ್ ಆಯ್ತು. ಆಲ್ಕಲಿ ಅಂದ್ರೆ ಬೇಸ್, ವಾಟರ್ ನಲ್ಲಿ ಸಾಲ್ಯೂಬಲ್ ಆಗುವಂತ ಬೇಸ್ ಯಾವುದು? ಸೋಡಿಯಂ ಹೈಡ್ರಾಕ್ಸೈಡ್. ನೋಡ್ರಿ, ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂದ್ರೆ ಕ್ಲೋರ್ ಅಂದ್ರೆ ಕ್ಲೋರಿನ್ ಪ್ರೊಡ್ಯೂಸ್ ಆಯ್ತು, ಆಲ್ಕಲಿ ಅಂದ್ರೆ ಸೋಡಿಯಂ ಹೈಡ್ರಾಕ್ಸೈಡ್ ಪ್ರೊಡ್ಯೂಸ್ ಆಯ್ತು. ಇವು ಎರಡನ್ನೂ ಪ್ರೊಡ್ಯೂಸ್ ಮಾಡೋದ್ರಿಂದ ಈ ಎಲೆಕ್ಟ್ರೋಲಿಸಿಸ್ ಆಫ್ ಸಾಲ್ಟ್ ಅನ್ನ
ಈ ಎಕ್ಸ್ಪೆರಿಮೆಂಟ್ ಅನ್ನ ಅಥವಾ ಈ ಪ್ರೋಸೆಸ್ ಅನ್ನ, ಈ ಆಕ್ಟಿವಿಟಿಯನ್ನ ಏನಂತಾರೆ, ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತಾರೆ. ಹಾಗಾದ್ರೆ ಬನ್ನಿ ಸ್ನೇಹಿತರೆ, ವಾಟ್ ಯು ಮೀನ್ ಬೈ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತಂದ್ರೆ ನೀವೇನ್ ಬರೀಬೇಕು, ಇಲ್ಲಿ ಏನ್ ಹೇಳಿದೆ ಅದನ್ನೇ ಅರ್ಥ ಆಗಿದೆ, ಅದನ್ನೇ ಬರೆದ್ರೆ ಸಾಕು. ಕ್ಲೋರ್ ಆಲ್ಕಲಿ ಇಸ್ ಎ ಪ್ರೋಸೆಸ್ ಆಫ್ ಎಲೆಕ್ಟ್ರೋಲೈಸಿಸ್ ಆಫ್ salt, that means concentrated salt solution from which ಏನೇನು ಪ್ರೊಡಕ್ಷನ್ ಆಗಿದೆ ಹೇಳ್ರಿ, from which sodium hydroxide, chlorine gas and hydrogen gas, these three are produced. All these three are having their own importance. All these three are having so many different types of variety of uses. Okay, ಮೊದಲು ಈ ಪ್ರೋಸೆಸ್ ಯಾವ ರೀತಿ ಆಗುತ್ತೆ ಅನ್ನೋದು ನೋಡೋಣ. ಇದನ್ನ ಟೆಕ್ಸ್ಟ್ ಬುಕ್ ನಲ್ಲೂ ಕೊಟ್ಟಿಲ್ಲ, ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾವು ಈ ಬೀಕರ್ ನಲ್ಲಿ ಕಾನ್ಸಂಟ್ರೇಟೆಡ್ ಸೋಡಿಯಂ ಕ್ಲೋರೈಡ್ ಸೊಲ್ಯೂಷನ್ ಹಾಕಿದೀವಿ. ಓಕೆ, ನೀರು ಇದೆ ಅಂತ. ಯಾವಾಗ ನಾವಿಲ್ಲಿ ಎಲೆಕ್ಟ್ರಿಸಿಟಿಯನ್ನು ಪಾಸ್ ಮಾಡ್ತೀವಿ, ಪಾಸಿಟಿವ್ ಟರ್ಮಿನಲ್ ಏನಂತೀವಿ, ಪಾಸಿಟಿವ್ ಟರ್ಮಿನಲ್ ಇಸ್ ಕಾಲ್ಡ್ ಆಸ್ ಆನೋಡ್. ಏನಂತೀವಿ, ನೋಡ್ ಏನದು ಆನೋಡ್, ಇದು ಕ್ಯಾಥೋಡ್. ಓಕೆ, ಈ ರೀತಿ ಹಾಕಿದಾಗ ಇಲ್ಲಿ ಅಂದ್ರೆ ಈ ಸಾಲ್ಟ್ ಸೊಲ್ಯೂಷನ್ ಕಾನ್ಸಂಟ್ರೇಟೆಡ್ ಫಾರ್ಮ್ ನಲ್ಲಿ ಇರೋದು, ಯಾವಾಗ ಎಲೆಕ್ಟ್ರಿಸಿಟಿ ಪಾಸ್ ಆಯ್ತು, ವೆನ್ ಎಲೆಕ್ಟ್ರಿಸಿಟಿ ಇಸ್ ಪಾಸ್ಡ್ ದೆನ್ ನಿಮಗೆ ಗೊತ್ತು ಏನು ಅಂದ್ರೆ ಇದರಲ್ಲಿರುವಂತಹ Na ಮತ್ತು Cl ಜೊತೆಗೆ ವಾಟರ್ ನಲ್ಲಿರುವಂತಹ H2O ಇವು ಎಲ್ಲವೂ ರಿಯಾಕ್ಟ್ ಆಗ್ತವೆ. ಅರ್ಥ ಆಯ್ತಾ? Na ನಿಮಗೆ ಗೊತ್ತು ಪಾಸಿಟಿವ್, ಇದು ಸೋಡಿಯಂ ಪಾಸಿಟಿವ್, ಇದು ಯಾವ ಕಡೆ ಮೂವ್ ಆಗುತ್ತೆ, ನೆಗೆಟಿವ್ ಕಡೆ ಮೂವ್ ಆಗುತ್ತೆ. ಅದಕ್ಕೋಸ್ಕರ ಹೇಳಿದ್ದೆ ಸಾಲ್ಟ್ ನಲ್ಲಿ ಪಾಸಿಟಿವ್ ಇರುವಂತಹ ಅಯಾನ್ಸ್ ಏನಂತೀವಿ ನಾವು, ಕ್ಯಾಟಯಾನ್ಸ್ ಅಂತೀವಿ. ಕ್ಯಾಟಯಾನ್ಸ್ ಅಂತ ಏನದು ಕ್ಯಾಥೋಡ್ ನೆಗೆಟಿವ್ ಟರ್ಮಿನಲ್ ಅಂತೀವಿ, ಇದೇನಂತ ಅನ್ಕೊಳ್ಳೋದು, ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬಿಡ್ರಿ. ಯಾಕೆ ಇದನ್ನ ಪಾಸಿಟಿವ್ ಇರುವಂತದನ್ನ ಕ್ಯಾಟಯಾನ್ ಅಂತೀವಿ ಅಂದ್ರೆ these move towards cathode, so they are called as cations, but in their nature they are positive. Na plus adu. Cl minus, Cl ಆ ಕಡೆ ಹೋಗುತ್ತೆ, it goes towards anode, so though they are negative in nature they are called as ಎಂತ ions ಅಂತಾರೆ, anions ಅಂತಾರೆ. ಅರ್ಥಾತ್ Na ಎಲ್ಲ ಯಾವ ಕಡೆ ಹೋಗುತ್ತೆ, ಕ್ಯಾಥೋಡ್ ಕಡೆ ಹೋಗಿದ್ರೆ Cl ಎಲ್ಲ ಆನೋಡ್ ಕಡೆ ಹೋಗುತ್ತೆ, ಜೊತೆಗೆ H2 ಇದು ಸಹ ಕ್ಯಾಥೋಡ್ ಕಡೆನೆ ಹೋಗುತ್ತೆ. ಲಿಸಿಸ್ ಅಂದ್ರೆ ಬ್ರೇಕಿಂಗ್ ಡೌನ್. ಇಲ್ಲಿರುವಂತ NaCl ಇದೇನಾಗುತ್ತೆ, NaCl ಬ್ರೇಕ್ ಆಗುತ್ತೆ. ಇವುಗಳ ಮಧ್ಯೆ ಆದಂತಹ ಬ್ರೇಕಪ್ ನಿಂದ ಇವನು ನೀನು ಬ್ಯಾಡ್ ಹೋಗಂತ ಹೇಳಿ ಬೇರೆ ಕಡೆಗೆ ಹೋಗ್ತಾನೆ, ಎಲ್ಲಿ ಕ್ಯಾಥೋಡ್ ಕಡೆಗೆ. ಅಲ್ಲಿ ಹೋಗಿದ ನಂತರ ಅಲ್ಲಿ ನೀರಿನಲ್ಲಿದ್ದಂತ O ಮತ್ತು H ಇವುಗಳನ್ನ ತಗೊಂಡು ಏನಾಗ್ಬಿಡ್ತಾನೆ, NaOH ಆಗ್ಬಿಡ್ತಾನೆ. ಅರ್ಥ ಆಯ್ತಾ? ಅದೇ ರೀತಿ Cl ಇದು ಇವನನ್ನು ಬಿಟ್ಟು ಹೋದ್ಮೇಲೆ ಹೋದವನು ಹೋಗಲಿ ಅಂತಂದೇಳಿ ಇವನು ಈ ಕಡೆ ಹೋಗಿ ಇದರಲ್ಲಿರುವಂತ Cl ಮೈನಸ್ ಅಲ್ಲ, ಇದು ಆನೋಡ್ ಕಡೆ ಹೋದಾಗ ಈ ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡು ಏನಾಗುತ್ತೆ, ಕ್ಲೋರಿನ್ ಗ್ಯಾಸ್ ಫಾರ್ಮ್ ಬರುತ್ತೆ. ಆದ್ರೆ ಇನ್ನೊಂದು ಕ್ಲೋರಿನ್ ಗ್ಯಾಸ್ ಮಾಲಿಕ್ಯೂಲ್ ಅನ್ನ ಪಡ್ಕೊಂಡ್ ಮಾತ್ರ ಎರಡು ಕ್ಲೋರಿನ್ ಮಾಲಿಕ್ಯೂಲ್ ಸೇರ್ಕೊಂಡು ಮುಂದೆ ಹೋಗ್ತವೆ. ಅಲ್ಲಿರುವಂತ ಮೈನಸ್ ಇರುವಂತ ಎಲೆಕ್ಟ್ರಾನ್ ಅನ್ನ ಕಳ್ಕೊಂತವೆ. ಅರ್ಥಾತ್ ಅದೇ ರೀತಿ ನಿಮ್ಗೆ ಇಲ್ಲಿ ನೋಡಿ, ಈ Na ಏನಿದು ಪ್ಲಸ್, ಇದು ಏನ್ ಮಾಡುತ್ತೆ, ಈ ನೆಗೆಟಿವ್ ಕಡೆ ಬರುತ್ತೆ. ನೆಗೆಟಿವ್ ಕಡೆ ಬಂದಾಗ ಇಲ್ಲಿರುವಂತ ಎಲೆಕ್ಟ್ರಾನ್ಸ್ ಅನ್ನ ಎಳ್ಕೊಳ್ಳುತ್ತೆ. ಇದು ಪಾಸಿಟಿವ್, ಹಾಗಾಗಿ ಇದು ಪಾಸಿಟಿವ್ ಇರೋದ್ರಿಂದ O ಮತ್ತು H ಇವುಗಳನ್ನು ಸಹ ತಗೊಂಡು NaOH ಆಗಿ ಫಾರ್ಮೇಶನ್ ಆಗುತ್ತೆ, ಅಥವಾ ಸೋಡಿಯಂ ಹೈಡ್ರಾಕ್ಸೈಡ್ ಆಗಿ ಫಾರ್ಮೇಶನ್ ಆಗುತ್ತೆ. ಅರ್ಥ ಆಯ್ತಾ ಸ್ನೇಹಿತರೆ? ಈ ಎಲೆಕ್ಟ್ರೋಲಿಸಿಸ್ ಆಫ್ ಸೋಡಿಯಂ ಕ್ಲೋರೈಡ್ ಅನ್ನ ಯಾಕೆ ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಅಂತಾರೆ ಅಂತ ಅರ್ಥ ಆಯ್ತಾ? ಯಾಕಂದ್ರೆ ಕ್ಲೋರಿನ್ ಮತ್ತು ಸೋಡಿಯಂ ಹೈಡ್ರಾಕ್ಸೈಡ್ ಅಥವಾ ಆಲ್ಕಲಿ ಪ್ರೊಡಕ್ಷನ್ ಆಯ್ತು, ಅದಕ್ಕೋಸ್ಕರ ಅಂತಾರೆ. ಇನ್ನೊಂದ್ಸಾರಿ ಇದರ ಡೆಫಿನೇಷನ್ ಹೇಳ್ತೀನಿ, ಸರಿಯಾಗಿ ಅರ್ಥ ಮಾಡ್ಕೊಡ್ರಿ. ವಾಟ್ ಇಸ್ ಕ್ಲೋರ್ ಆಲ್ಕಲಿ ಪ್ರೋಸೆಸ್? ಕ್ಲೋರ್ ಆಲ್ಕಲಿ ಪ್ರೋಸೆಸ್ ಇಸ್ ಎ ಪ್ರೋಸೆಸ್ ಆಫ್ ಎಲೆಕ್ಟ್ರೋಲಿಸಿಸ್ ಆಫ್ ಸೋಡಿಯಂ ಕ್ಲೋರೈಡ್, ಕಾನ್ಸಂಟ್ರೇಟೆಡ್ ಸೋಡಿಯಂ ಕ್ಲೋರೈಡ್ ಟು ಪ್ರೊಡ್ಯೂಸ್ ಹೈಡ್ರೋಜನ್, ಸೋಡಿಯಂ ಹೈಡ್ರಾಕ್ಸೈಡ್ ಅಂಡ್ ಕ್ಲೋರಿನ್ ಗ್ಯಾಸ್. ಇದು ಅರ್ಥ ಆಯ್ತಾ ಸ್ನೇಹಿತರೆ? ಇದರಲ್ಲಿ ಬರುವಂತ ಮೂರು ವಸ್ತುಗಳು ಬಹಳ ಇಂಪಾರ್ಟೆಂಟ್ ಅಂತ ಹೇಳಿದೆ. ಫಸ್ಟ್ ನಾವೀಗ ಸೋಡಿಯಂ ಹೈಡ್ರಾಕ್ಸೈಡ್ ಇದರ ಯೂಸಸ್ ಅನ್ನ ಮೊದಲು ಅರ್ಥ ಮಾಡ್ಕೊಳ್ಳೋಣ. ಈ ಸೋಡಿಯಂ ಹೈಡ್ರಾಕ್ಸೈಡ್ ಇದನ್ನು ಯಾವ್ದಾದಕ್ಕೆ ಬಳಸ್ತಾರೆ ಅಂದ್ರೆ, ಸೋಡಿಯಂ ಹೈಡ್ರಾಕ್ಸೈಡ್ ಈಸ್ ಯೂಸ್ಡ್ ಫಾರ್ ಮ್ಯಾನುಫ್ಯಾಕ್ಚರಿಂಗ್ ಸೋಪ್ಸ್ ಅಂಡ್ ಡಿಟರ್ಜೆಂಟ್ಸ್. ಅರ್ಥ ಆಯ್ತಾ? ಸೆಕೆಂಡ್, sodium hydroxide is used
for manufacturing paper. Sodium hydroxide is used for manufacturing artificial textile fiber like rayon. ಈ ರೀತಿ ಇರುವಂಥ ಆರ್ಟಿಫಿಷಿಯಲ್ ಟೆಕ್ಸ್ಟೈಲ್ ಫೈಬರ್ಸ್ಗಳನ್ನು ಸಹ ಪ್ರೊಡಕ್ಷನ್ ಮಾಡೋದಕ್ಕೆ ಬಳಸ್ತಾರೆ. ಆ್ಯಂಡ್ ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಡೈಸ್, ಮೇಕಿಂಗ್ ಬ್ಲೀಚಸ್. ಇಟ್ ಈಸ್ ಯೂಸ್ಡ್ ಇನ್ ಆಯಿಲ್ ರಿಫೈನರೀಸ್. ಇಟ್ ಈಸ್ ಯೂಸ್ಡ್ ಇನ್ ಡಿಗ್ರೀಸಿಂಗ್ ದ ಮೆಟಲ್ಸ್. ಡಿಗ್ರೀಸಿಂಗ್ ಅಂದ್ರೇನು? ಗ್ರೀಸ್ ಹತ್ತಿರುತ್ತಲ್ಲ ಅದನ್ನ ತೆಗೆದುಹಾಕಕ್ಕೆ. ಆಯಿಲ್ ಕಂಟೆಂಟ್ ಹೆಚ್ಚಾಗಿ ಅದ್ರ ಮೇಲೆ ಇತ್ತಂದ್ರೆ ಆ ಮೆಟಲ್ಸ್ ಮೇಲೆ ಅದನ್ನ ತೆಗೆದುಹಾಕಕ್ಕೂ ಸಹ ಏನು ಬಳಸ್ತಾರೆ? ಸೋಡಿಯಂ ಹೈಡ್ರಾಕ್ಸೈಡ್ ಬಳಸ್ತಾರೆ. ದೀಸ್ ಆರ್ ದ ಯೂಸಸ್ ಆಫ್ ಸೋಡಿಯಂ ಹೈಡ್ರಾಕ್ಸೈಡ್. ಕಮಾನ್. ಇದರ ನಂತರ ಕ್ಲೋರಾಲ್ಕಲಿ ಪ್ರೋಸೆಸ್ ನಿಂದ ಪ್ರೊಡ್ಯೂಸ್ ಆದಂತಹ ಸೆಕೆಂಡ್ ಇಂಪಾರ್ಟೆಂಟ್ ಪ್ರಾಡಕ್ಟ್ ಅದು ಕ್ಲೋರಿನ್. ಅದರ ಯೂಸಸ್ ಬಗ್ಗೆ ನೋಡೋಣ. ಕ್ಲೋರಿನ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಕ್ಲೋರೋಫ್ಲೋರೋಕಾರ್ಬನ್. ಕ್ಲೋರಿನ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಕ್ಲೋರೋಫಾರ್ಮ್. ಕ್ಲೋರಿನ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಪ್ಲಾಸ್ಟಿಕ್ಸ್. PVC ಪೈಪ್ ಅಂತೀವಲ್ಲ ಆ ರೀತಿ ಇರೋದನ್ನ ಪ್ರೊಡಕ್ಷನ್ ಮಾಡೋದಕ್ಕೆ. ಕ್ಲೋರಿನ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಪೆಸ್ಟಿಸೈಡ್ಸ್. ಕ್ಲೋರಿನ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಡೈ ಸ್ಟಫ್. ಕ್ಲೋರಿನ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಮಿಥೈಲ್ ಆಲ್ಕೋಹಾಲ್. Chlorine is used for making ammonia in fertilizers. Chlorine is used for production of bleaching powder. ಜೊತೆಗೆ ಬಹಳ ಇಂಪಾರ್ಟೆಂಟ್ ಏನಂದ್ರೆ ಕ್ಲೋರಿನ್ ಈಸ್ ಯೂಸ್ಡ್ ಫಾರ್ ಸ್ಟೆರಿಲೈಸಿಂಗ್ ದ ಡ್ರಿಂಕಿಂಗ್ ವಾಟರ್ ಸಪ್ಲೈ. ಡ್ರಿಂಕಿಂಗ್ ವಾಟರ್ ಸಪ್ಲೈ ಏನಿರುತ್ತೆ ಅದನ್ನ ಸ್ಟೆರಿಲೈಸ್ ಮಾಡೋದಕ್ಕೆ ಸಹ ಬಳಸ್ತಾರೆ. ಕ್ಲೋರಿನ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಸಾಲ್ವೆಂಟ್ ಫಾರ್ ಡ್ರೈ ಕ್ಲೀನಿಂಗ್. ನೋಡ್ರಿ ಇಷ್ಟೊಂದು ಯೂಸಸ್ ಇದಾವೆ. ದಯವಿಟ್ಟು ಎಲ್ಲಾ ಯೂಸಸ್ ಅನ್ನ ಪಾಯಿಂಟ್ ಔಟ್ ಮಾಡ್ಕೊಳ್ಳಿ. ಇದನ್ನ ಡೈರೆಕ್ಟ್ ಆಗಿ ಸೆಂಟೆನ್ಸ್ ವೈಸ್ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿಲ್ಲ ಅಂದ್ರೂ ಸಹ ಫಿಗರ್ ಟೈಪ್ ನಲ್ಲಿ ಕೊಟ್ಟಿದಾರಲ್ಲ ಅದ್ರ ಕೆಳಗಡೆ ಕೊಟ್ಟಿದ್ದಾರೆ. ಬಿಕಾಸ್ ಆಫ್ ದಟ್ ಓನ್ಲಿ ಇನ್ ಮೆನಿ ಎಕ್ಸಾಮಿನೇಷನ್ಸ್ ಕ್ವಶನ್ಸ್ ಹ್ಯಾವ್ ಬಿನ್ ಆಸ್ಕ್ಡ್ ರಿಲೇಟೆಡ್ ಟು ದ ಯೂಸಸ್ ಆಫ್ ಆಲ್ ದ ಪ್ರಾಡಕ್ಟ್ಸ್ ವಿಚ್ ಹ್ಯಾವ್ ಬಿನ್ ಪ್ರೊಡ್ಯೂಸ್ಡ್ ಬೈ ಎಲೆಕ್ಟ್ರೋಲಿಸಿಸ್ ಆಫ್ ಸಾಲ್ಟ್. ಈ ಎಲೆಕ್ಟ್ರೋಲಿಸಿಸ್ ಆಫ್ ಸಾಲ್ಟ್ ಮಾಡಿದಾಗ ಏನೇನು ಪ್ರೊಡಕ್ಷನ್ ಆಗ್ತವೆ ಇವು ಮೂರರ ಬಗ್ಗೆನೂ ಸಹ ಅವುಗಳ ಯೂಸಸ್ ಬಗ್ಗೆ ಹೇಳಿ ಅಂತ ಬಹಳ ಸಲ ಕ್ವಶನ್ ಕೇಳಿದ್ದಾರೆ ಎಕ್ಸಾಮ್ ನಲ್ಲಿ. ದಯವಿಟ್ಟು ಪಾಯಿಂಟ್ಸ್ ಮಾಡಿ, ಬೇಕಾದ್ರೆ ಪಾಸ್ ಮಾಡಿ ಪಾಯಿಂಟ್ಸ್ ಮಾಡಿ. ನಂತರ ನಾವು ಹೈಡ್ರೋಜನ್ ಇದರ ಯೂಸಸ್ ನೋಡೋಣ. ಹೈಡ್ರೋಜನ್ ಇಸ್ ಹೈಲಿ ಇನ್ಫ್ಲೇಮಬಲ್, ಸೊ ಓನ್ಲಿ ಇಟ್ ಕ್ಯಾನಾಟ್ ಬಿ ಯೂಸ್ಡ್ ಇನ್ ಡೊಮೆಸ್ಟಿಕ್ ಪರ್ಪಸ್. ನಾವು ಈಗ ಪ್ರೆಸೆಂಟ್ ಆಗಿ ಡೊಮೆಸ್ಟಿಕ್ ಪರ್ಪಸ್ಗೆ ನಾವು ಹೈಡ್ರೋಜನ್ ಬಳಸಿಲ್ಲ. ಹೈಡ್ರೋಜನ್ ಬಹಳ ಹೆವಿ ಕೆಪಾಸಿಟಿ ಇರುವಂಥದ್ದು. ಅದಕ್ಕೋಸ್ಕರ ಅದನ್ನ ಎದಕ್ಕೆ ಬಳಸ್ತಾರೆ ಅಂದ್ರೆ ರಾಕೆಟಿಗೆ ಬೆಂಕಿ ಹೆಚ್ಚಕ್ಕೆ ಬಳಸ್ತಾರೆ. ಓಕೆ, ರಾಕೆಟಿಗೆ ಬೆಂಕಿ ಹೆಚ್ಚಕ್ಕೆ ಅಂದ್ರೆ ರಾಕೆಟ್ನ ಮೇಲೆ ಕಳಿಸೋದಕ್ಕೆ ಬಳಸ್ತಾರೆ. ಜೊತೆಗೆ ಈ ಆಯಿಲ್ಸ್ ಅನ್ನ ಹೈಡ್ರೋಜನೇಟ್ ಮಾಡೋದಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಹೈಡ್ರೋಜನ್ ಸೇರಿಸಿ ಅದರಿಂದ ಫ್ಯಾಟ್ ತಗೊಳೋದಕ್ಕೆ ಈ ಹೈಡ್ರೋಜನ್ ಅನ್ನ ಯೂಸ್ ಮಾಡ್ತಾರೆ. ಸಾಲಿಡ್ ಫ್ಯಾಟ್ಸ್ ಅಂದ್ರೇನು? ವನಸ್ಪತಿ, ಡಾಲ್ಡಾ ಅಂತೀವಲ್ಲ, ಮಾರ್ಗರಿನ್, ಈ ರೀತಿಯ ಸಾಲಿಡ್ ಫ್ಯಾಟ್ಸ್ ಅನ್ನು ಸಹ ಪ್ರೊಡಕ್ಷನ್ ಮಾಡೋದಕ್ಕೆ ಹೈಡ್ರೋಜನ್ ಅನ್ನ ಯೂಸ್ ಮಾಡ್ತಾರೆ. ಕ್ಲೋರಿನ್ ಯಾವ ರೀತಿ ಅಮೋನಿಯಾ ಪ್ರೊಡಕ್ಷನ್ಗೆ ಯೂಸ್ ಆಗುತ್ತೋ ಅದೇ ರೀತಿ ಹೈಡ್ರೋಜನ್ ಸಹ ಅಮೋನಿಯಾ ಪ್ರೊಡಕ್ಷನ್ಗೆ ಯೂಸ್ ಆಗುತ್ತೆ. ಕ್ಲೋರಿನ್ ಯಾವ ರೀತಿ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಮಾಡ್ಬೇಕಂದ್ರೆ ಬೇಕೋ, ಅಲ್ಲಿ ಪಾಯಿಂಟ್ ಹೇಳಿಲ್ಲ, ಬೇಕಾದ್ರೆ ಆಡ್ ಮಾಡ್ಕೊಳ್ರಿ. ಅದೇ ರೀತಿ ಹೈಡ್ರೋಜನ್ ಸಹ ಹೈಡ್ರೋಕ್ಲೋರಿಕ್ ಆಸಿಡ್ ಪ್ರೊಡಕ್ಷನ್ ಮಾಡೋದಕ್ಕೆ ಬೇಕು. ಯಾಕಂದ್ರೆ ಹೈಡ್ರೋಕ್ಲೋರಿಕ್ ಆಸಿಡ್ ಅಂದ್ರೆ ಅಲ್ಲಿ ಹೈಡ್ರೋಜನ್ ಇದೆ, ಜೊತೆಗೆ ಕ್ಲೋರಿನ್ ಎರಡೂ ಇದೆ. ಹಾಗಾಗಿ ಇವೆರಡೂ ಸಹ ಅದಕ್ಕೆ ಬೇಕು ಫಾರ್ ದ ಪ್ರೊಡಕ್ಷನ್ ಆಫ್ ಹೈಡ್ರೋಕ್ಲೋರಿಕ್ ಆಸಿಡ್. ಹೈಡ್ರೋಜನ್ ಈಸ್ ಯೂಸ್ಡ್ ಫಾರ್ ದ ಪ್ರಿಪರೇಷನ್ ಆಫ್ ಮೆಥನಾಲ್. ಮೆಥನಾಲ್ ಅನ್ನು ಸಹ ಪ್ರಿಪರೇಷನ್ ಮಾಡೋದಕ್ಕೆ ಹೈಡ್ರೋಜನ್ ಅನ್ನ ಬಳಸ್ತಾರೆ. ಈಗ ಎಲೆಕ್ಟ್ರೋಲಿಸಿಸ್ ಆಫ್ ಬ್ರೈನ್ ಸೊಲ್ಯೂಷನ್, ಇದರಿಂದ ಬಂದಂತ ಎಲ್ಲಾ ಪ್ರಾಡಕ್ಟ್ಸ್ ಗಳ ಯೂಸಸ್ ಅನ್ನ ತಿಳ್ಕೊಂಡ್ವಿ. ಇದರ ನಂತರ ಇರುವಂತಹ ನೆಕ್ಸ್ಟ್ ಕೆಮಿಕಲ್ ವಿಚ್ ಹಸ್ ಬೀನ್ ಪ್ರೊಡ್ಯೂಸ್ಡ್ ಫ್ರಮ್ ಕಾಮನ್ ಸಾಲ್ಟ್, ಸೋಡಿಯಂ ಕ್ಲೋರೈಡ್ ಅಥವಾ ಕಾಮನ್ ಸಾಲ್ಟ್ ಇಂದ ಆಗಿರುವಂತಹ ಮತ್ತೊಂದು ಯೂಸ್ಫುಲ್ ಪ್ರಾಡಕ್ಟ್ ಅದು ಬೇಕಿಂಗ್ ಸೋಡಾ. ಈ ಬೇಕಿಂಗ್ ಸೋಡಾ ಇದರ ಕೆಮಿಕಲ್ ನೇಮ್ ಏನಂದ್ರೆ ಸೋಡಿಯಂ ಬೈಕಾರ್ಬನೇಟ್. ನೋಡಿ ಹೆಸರಿನಲ್ಲಿ ಏನಿದೆ ಬೈಕಾರ್ಬನೇಟ್. ಸೋಡಿಯಂ ಅಂತಾನು ಇದೆ Na, ಕಾರ್ಬನೇಟ್ ಅಂದ್ರೆ CO3, ಬೈ ಅಂತ ಬಂತಂದ್ರೆ ಅಲ್ಲಿ ಹೈಡ್ರೋಜನ್ ಇದೆ ಅಂತ ಅರ್ಥ, ಹೈಡ್ರೋ ಅಂತ ಅರ್ಥ, ಹೆಚ್ ಬಂದಿದೆ ಅರ್ಥಾತ್ ಇದು ಇದರ ಕೆಮಿಕಲ್ ನೇಮ್. ನೆನ್ಪಿಟ್ಕೊಂಡ್ರಿ. ಇದ್ರ ನಂತರ ಹೌ ಇಸ್ ಇಟ್ ಪ್ರೊಡ್ಯೂಸ್ಡ್? Baking soda or sodium bicarbonate have been produced by the reaction between sodium chloride, sodium chloride, ಇದ್ರ ಜೊತೆ ಅಮೋನಿಯಾ. ಈ ಸೋಡಿಯಂ ಕ್ಲೋರೈಡ್ ಎಲ್ಲಿ ಹೋಗುತ್ತೆ? ಹೈವೇದಲ್ಲಿ ಹೋಗುತ್ತೆ. ದಾವಣಗೆರೆ ಪಕ್ಕದಾಗ NH4 ಇದೆ, ಇದು NH3, ನ್ಯಾಷನಲ್ ಹೈವೇ 3 ಅಂದ್ರೆ ಅಮೋನಿಯಾ, ನ್ಯಾಷನಲ್ ಹೈವೇ 3 ಅಮೋನಿಯಾ ಪ್ಲಸ್ ವಾಟರ್. ಇವೆಲ್ಲವುಗಳ ರಿಯಾಕ್ಷನ್ ಆದಾಗ ಏನಾಗುತ್ತೆ? ವಾಟ್ ಈಸ್ ಪ್ರೊಡ್ಯೂಸ್ಡ್? ವಾಟ್ ವಿ ವಾಂಟ್, ದಟ್ ಈಸ್ ಓನ್ಲಿ ಪ್ರೊಡ್ಯೂಸ್ಡ್ NaHCO3, ದಟ್ ಈಸ್ ಸೋಡಿಯಂ ಬೈಕಾರ್ಬೊನೇಟ್ ಹ್ಯಾಸ್ ಬಿನ್ ಪ್ರೊಡ್ಯೂಸ್ಡ್. ಜೊತೆಗೆ NH4Cl ಅಂದ್ರೆ ಅಮೋನಿಯಂ ಕ್ಲೋರೈಡ್ ಪ್ಲಸ್ NH4
Cl ಅಮೋನಿಯಂ ಕ್ಲೋರೈಡ್ ಇದು ಸಹ ಪ್ರೊಡಕ್ಷನ್ ಆಯ್ತು. ಸ್ನೇಹಿತರೆ ನಮಗೆ ಬೇಕಾಗಿರೋದೇನು ಇದು. ಓಕೆ, ಗೊತ್ತಿಲ್ಲ ಅಂತ ಸುಮ್ಮನೆ ಎಕ್ಸ್ಪ್ಲೈನ್ ಹೇಳಿದೆ. ಸ್ನೇಹಿತರೆ ಈಗ ಪ್ರಾಪರ್ಟೀಸ್ ಆಫ್ ಬೇಕಿಂಗ್ ಸೋಡಾ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅನ್ನು ನೋಡೋಣ. ಫಸ್ಟ್ ಪ್ರಾಪರ್ಟಿ ಏನಂದ್ರೆ ಸೋಡಿಯಂ ಬೈಕಾರ್ಬೋನೇಟ್ ಕನ್ಸಿಸ್ಟ್ಸ್ ಆಫ್ ವೈಟ್ ಕ್ರಿಸ್ಟಲ್ಸ್. ಒಂದನೇ ಪ್ರಾಪರ್ಟಿ. ಎರಡನೇ ಪ್ರಾಪರ್ಟಿ ಏನು? ಇಟ್ ಈಸ್ ಸಾಲ್ಯುಬಲ್ ಇನ್ ವಾಟರ್. ಮೂರನೇ ಪ್ರಾಪರ್ಟಿ ಏನು? ಇಟ್ ಈಸ್ ಮೈಲ್ಡ್. ಇಟ್ ಈಸ್ ನಾನ್ ಕರೋಸಿವ್. ಅಂದ್ರೆ ಕರೋಜನ್ ಅಲ್ಲಿ ನೋಡಿದ್ರಿ ಮೆಟಲ್ಸ್ ಗಳ ಲೇಯರ್ಸ್ ಕಿತ್ಕೊಂಡು ಹೋಗ್ತಿದ್ವು, ಆ ರೀತಿ ಇದು ಕರೋಸಿವ್ ಅಲ್ಲ. ನಾಲ್ಕನೇ ಪ್ರಾಪರ್ಟಿ ಏನಂದ್ರೆ ವೆನ್ ಸೋಡಿಯಂ ಬೈಕಾರ್ಬೋನೇಟ್ ಈಸ್ ಹೀಟೆಡ್ ದೆನ್ ಸೋಡಿಯಂ ಹೋಗ್ಬಿಡುತ್ತೆ, ಬಾಯ್ ಅಂತ ಹೋದಾಗ ಸೋಡಿಯಂ ಕಾರ್ಬೋನೇಟ್ ಈಸ್ ಪ್ರೊಡ್ಯೂಸ್ಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಈಸ್ ರಿಲೀಸ್ಡ್. ಬೇಕಾದ್ರೆ ನೋಡಿ ಇಲ್ಲಿ ನಾವು ಈ ಸೋಡಿಯಂ ಬೈಕಾರ್ಬನೇಟ್ ಇಲ್ಲೇ ಇದಲ್ಲ, ಇದನ್ನು ನಾವು ಹೀಟ್ ಮಾಡಿದಾಗ ಎಂಡೋಥರ್ಮಿಕ್ ರಿಯಾಕ್ಷನ್ ಅವಾಗ ಏನಾಗುತ್ತೆ, ಸೋಡಿಯಂ ಅಂದ್ರೆ ಇಲ್ಲಿ 2 ತಗೊಂಡಿರ್ತೀವಿ, ಇಲ್ಲಿ ಕಾರ್ಬನೇಟ್ ಪ್ರೊಡಕ್ಷನ್ ಆಯ್ತು, ಜೊತೆಗೆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಪ್ರೊಡಕ್ಷನ್ ಆಯ್ತು, ಜೊತೆಗೆ ವಾಟರ್. ಅರ್ಥ ಆಯ್ತಾ ಸ್ನೇಹಿತರೆ? ಈ ರೀತಿ ನಾವು ಹೀಟ್ ಮಾಡೋದ್ರಿಂದ ಸೋಡಿಯಂ ಬೈಕಾರ್ಬೋನೇಟ್ ನಿಂದ ನಾವು ಸೋಡಿಯಂ ಕಾರ್ಬೋನೇಟ್ ಅನ್ನು ಪಡ್ಕೋಬಹುದು. ಬಿಕಾಸ್ ಆಫ್ ದಟ್ ಓನ್ಲಿ ಐ ಗೇವ್ information about the sodium bicarbonate first and after that sodium carbonate, because sodium carbonate is produced by heating sodium bicarbonate. ಅರ್ಥ ಆಯ್ತಾ? ಈಗ ಇಷ್ಟನ್ನು ಕಲ್ತಿದ್ದೀವಿ. ಇದ್ರ ಮುಂದೆ ಕಲಿಬೇಕಾಗಿರುವಂತದ್ದು ಯೂಸಸ್ ಆಫ್ ಸೋಡಿಯಂ ಬೈಕಾರ್ಬನೇಟ್. ಫಸ್ಟ್ ನಿಮ್ಗೆ ಗೊತ್ತು ವಾಟ್ ಇಸ್ ದ ಯೂಸ್ ಆಫ್ ಬೇಕಿಂಗ್ ಸೋಡಾ. ಇಟ್ ಇಸ್ ಯೂಸ್ಡ್ ಇನ್ ಬೇಕಿಂಗ್ ಆರ್ ಇಟ್ ಇಸ್ ಯೂಸ್ಡ್ ಇನ್ ಕುಕಿಂಗ್. ಇಟ್ ಇಸ್ ದ ಥಿಂಗ್ ವಿಚ್ ಮೇಕ್ಸ್ ಮಿರ್ಚಿ ಬಜ್ಜಿ ವಡೆ ಇವನ್ನೇನ್ ಮಾಡ್ತಾವು, ಫ್ಲಫಿ, ಸ್ವಲ್ಪ ಉಬ್ಕೆಣಂಗ್ ಮಾಡ್ತಾವು. ಅಕಸ್ಮಾತ್ ಸೋಡಾ ಹಾಕ್ಲಿಲ್ಲಂಗ್ ಮಾಡ್ರಿ, ಹಿಂಗೇನಾರ ಮೆಣಸಿನ್ಕಾಯಿಗೆ ನೀವು ಹಿಟ್ಟು ಹಚ್ಚಿದ್ರ ಅಂದ್ರೆ ಒಂದ್ ಲೇಯರ್ ಹತ್ಕೊಂಡಿರ್ತೈತಿ. ಅದು ಈ ರೀತಿ ಉಬ್ದಂಗ್ ಇರ್ಬೇಕು ಅಂದ್ರೆ ಬೇಕಿಂಗ್ ಸೋಡಾ ಈಸ್ ಯೂಸ್ಡ್. ಇದಕ್ಕೆ ಬಹಳ ಮುಖ್ಯವಾದಂತಹ ಮೆಡಿಸಿನಲ್ ಪ್ರಾಪರ್ಟಿ ಆಫ್ ಸೋಡಿಯಂ ಬೈಕಾರ್ಬೋನೇಟ್. ಇಟ್ ಈಸ್ ಯೂಸ್ಡ್ ಆಸ್ ಆಂಟಾಸಿಡ್. ಇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಬೇಕಿಂಗ್ ಪೌಡರ್. ಬೇಕಿಂಗ್ ಪೌಡರ್ ಯೂಸ್ ಮಾಡ್ತಾರಲ್ಲ ಬೇಕರಿಗಳಲ್ಲಿ, ಅದೆಲ್ಲ ಮನೆಯಲ್ಲಿ ಯೂಸ್ ಮಾಡಬಹುದು. ಅಂತಹ ಬೇಕಿಂಗ್ ಪೌಡರ್ ಅನ್ನು ಪ್ರೊಡ್ಯೂಸ್ ಮಾಡೋದಕ್ಕೂ ಸಹ ಸೋಡಿಯಂ ಬೈಕಾರ್ಬೋನೇಟ್ ಅನ್ನ ಯೂಸ್ ಮಾಡ್ತಾರೆ. ಸೋಡಿಯಂ ಬೈಕಾರ್ಬೋನೇಟ್ ಈಸ್ ಯೂಸ್ಡ್ ಫಾರ್ ಮೇಕಿಂಗ್ ಬೇಕಿಂಗ್ ಪೌಡರ್ ಅಂತ ಹೇಳಿದೆ. ಬೇಕಿಂಗ್ ಪೌಡರ್ ಅಂದ್ರೆ ಏನು? ಬೇಕಿಂಗ್ ಪೌಡರ್ ಇಸ್ ಎ ಮಿಕ್ಸ್ಚರ್ ಆಫ್ ಸೋಡಿಯಂ ಬೈಕಾರ್ಬೋನೇಟ್ ಅಂಡ್ ಎಡಿಬಲ್, ಅಂದ್ರೆ ಊಟಕ್ಕೆ ಬಳಸಬಹುದಾದಂತ ಎಡಿಬಲ್ ಮೈಲ್ಡ್ ಆಸಿಡ್ ಲೈಕ್ ಟಾರ್ಟರಿಕ್ ಆಸಿಡ್, ಇವುಗಳನ್ನು ಬಳಸಿ ಪ್ರೊಡಕ್ಷನ್ ಮಾಡಿದ್ದೆ ಬೇಕಿಂಗ್ ಪೌಡರ್. ಜೊತೆಗೆ ಈ ಬೇಕಿಂಗ್ ಪೌಡರ್ ಆಗಿರ್ಲಿ ಅಥವಾ ಸೋಡಿಯಂ ಬೈಕಾರ್ಬೋನೇಟ್ ಅಥವಾ ಬೇಕಿಂಗ್ ಪೌಡರ್ ಆಗಿರ್ಲಿ ಅಥವಾ ಬೇಕಿಂಗ್ ಸೋಡಾ ಆಗಿರ್ಲಿ, ಇವುಗಳನ್ನ ಬಳಸಿದಾಗ ಈ ಮಿರ್ಚಿ ವಡಿ ಮಾಡಿರ್ತಾರೆ ನೋಡ್ರಿ, ಅವು ಏನಾಗ್ತವೆ, ದಪ್ಪ ಆಗ್ತವೆ. ಜೊತೆಗೆ ಈ ಬ್ರೆಡ್ ಗಳನ್ನೆಲ್ಲ ಮಾಡ್ತಾರಲ್ಲ, ಅಲ್ಲಿ ಸಹ ಈ ಬೇಕಿಂಗ್ ಪೌಡರ್ ಜೊತೆಗೆ ಈ ಬೇಕಿಂಗ್ ಸೋಡಾ ಎಲ್ಲ ಬಳಸಿದಾಗ ಏನಾಗುತ್ತೆ, ಇಲ್ಲಿರುವಂತಹ ಈ ಸೋಡಿಯಂ ಬೈಕಾರ್ಬನೇಟ್ ಟಾರ್ಟರಿಕ್ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ಏನಾಗುತ್ತೆ, ಇದು ಆಸಿಡ್ ಮತ್ತು ಬೇಸ್ ಗಳ ರಿಯಾಕ್ಷನ್ ಇಂದ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಗುತ್ತೆ. ಯಾವಾಗ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆಯ್ತು, ಇಷ್ಟಿರುವಂತಹ ಡಫ್ ಅಂದ್ರೆ ಏನು, ಈ ಬ್ರೆಡ್ ಮಾಡೋಕ್ಕಿಂತ ಮೊದಲು ಈ ಹಿಟ್ಟಿನ ಒಂದು ಉಂಡೆ ಟೈಪ್ ಮಾಡಿರ್ತಾರಲ್ಲ, ಅದು ಏನಾಗುತ್ತೆ, ಆ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ರಿಲೀಸ್ ಆದಂಗೆ ಉಬ್ಕೊಳ್ಳುತ್ತೆ. ಯಾಕಂದ್ರೆ ಮಧ್ಯದಲ್ಲಿ ನೀವು ಬ್ರೆಡ್ ಗಿಡ್ ತಿನ್ಬೇಕಾದ್ರೂ ನೋಡ್ರಿ, ಗಿಡ್ ನಡೀತೈತಿ, ಬ್ರೆಡ್ ತಿನ್ಬೇಕಾದ್ರೂ ನೋಡ್ರಿ, ಏನಂದ್ರೆ ಅದ್ರ ಒಳಗಡೆ ಗ್ಯಾಪ್ ಸರ್ಕಲ್ ಟೈಪ್ ಕಾಣುತ್ತೆ. ಅಲ್ಲಿ ಏನಂದ್ರೆ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಯಾಸ್ ಫಾರ್ಮೇಶನ್ ಆಗಿ ಆ ಸ್ಪೇಸ್ ಅನ್ನ ಇಟ್ಕೊಂಡಿದ್ದಕ್ಕೋಸ್ಕರ ಅದು ಸ್ವಲ್ಪ ಹಿಂಗ್ ಉಬ್ದಂಗ ಆತು, ಮಧ್ಯದಲ್ಲಿ ಗ್ಯಾಪ್ ಟೈಪ್ ಕಾಣ್ತು ಅಂತ. ಅದೇ ರೀತಿ ನಾವು ಮಿರ್ಚಿನ ಮತ್ತೊಂದು ಎಲ್ಲ ತಿಂತಿರ್ತೀವಲ್ಲ, ಅದ್ರಾಗೂ ಸಹ ಉಬ್ದಂಗ ಅನ್ಸುತ್ತೆ, ಕ್ರಿಸ್ಪಿನೆಸ್ ಬರುತ್ತೆ. ಇದನ್ನು ಸಹ ಕೊಡೋದು ಯಾವುದು, ಸೋಡಿಯಂ ಬೈಕಾರ್ಬನೇಟ್ ಅಥವಾ ಬೇಕಿಂಗ್ ಸೋಡಾ. ಕೊನೆಯದಾಗಿ ಬೇಕಿಂಗ್ ಸೋಡಾ ಈಸ್ ಯೂಸ್ಡ್, ಸೋಡಿಯಂ ಬೈಕಾರ್ಬನೇಟ್ ಈಸ್ ಯೂಸ್ಡ್ ಆಸ್ ಫೈರ್ ಎಕ್ಸ್ಟಿಂಗ್ವಿಷರ್. ಸ್ನೇಹಿತರೆ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿರುವಂತಹ ಈ ಲೆಸನ್ನ ಲಾಸ್ಟ್ ಪೇಜ್ ನಲ್ಲಿ ಇದ್ರ ಬಗ್ಗೆ ಒಂದು ಆಕ್ಟಿವಿಟಿ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ಸಹ ಸರಿಯಾಗಿ ಸ್ಟಡಿ ಮಾಡಿ ಈ ಫೈರ್ ಎಕ್ಸ್ಟಿಂಗ್ವಿಷರ್ ಆಗಿ ಇದು ಯಾವ ರೀತಿ ವರ್ಕ್ ಮಾಡುತ್ತೆ ಅಂತ. ಇದು ನಿಮ್ಗೆ ಅರ್ಥ ಆಗಲ್ಲ ಅಂತ ಫಾಸ್ಟ್ ಆಗಿ ಈ ಆಕ್ಟಿವಿಟಿಯನ್ನು ಹೇಳ್ತೀನಿ. ನೀವು ಒಂದು ವಾಶ್ ಬಾಟಲ್ ನಲ್ಲಿ ಸೋಡಿಯಂ ಬೈಕಾರ್ಬನೇಟ್ ಸೊಲ್ಯೂಷನ್ ಅನ್ನ ಹಾಕಿ, ಅದ್ರ ಜೊತೆ ಒಂದು ಇಗ್ನಿಷನ್ ಟ್ಯೂಬ್ ಅನ್ನು ಇಟ್ಟಿರಿ. ಆ ಟ್ಯೂಬಿನ ಒಳಗಡೆ ಏನ್ ಮಾಡಿರಿ, ಅಲ್ಲಿ ಹೈಡ್ರೋಕ್ಲೋರಿಕ್ ಆಸಿಡ್ ಅನ್ನ ಹಾಕಿರಿ. ನಂತರ ಕರೆಕ್ಟ್ ಆಗಿ ಅದನ್ನ ಟೈಟ್ ಮಾಡಿ ಅಥವಾ ಟ್ಯಾಪ್ ಅನ್ನ ಮುಚ್ಚಿದ ನಂತರ ಈ ವಾಶ್ ಬಾಟಲ್ ಇರುತ್ತೋ ಅದನ್ನ ಟಿಲ್ಟ್ ಮಾಡಿದಾಗ ಈ ಸೋಡಿಯಂ ಬೈಕಾರ್ಬನೇಟ್ ಜೊತೆ ಇಲ್ಲಿರುವಂತ ಆಸಿಡ್ ಕೆಳಗಡೆ ಬರುತ್ತೆ, ಅಂದ್ರೆ ಅದರಲ್ಲಿ ಬೀಳುತ್ತೆ. ಬಿದ್ದಾಗ ರಿಯಾಕ್ಷನ್ ಆಗುತ್ತೆ. ಯಾವಾಗ ರಿಯಾಕ್ಷನ್ ಆಗುತ್ತೋ ಅವಾಗ ಮೇಲಿರುವಂತಹ ನಾಜಲ್ ಇಂದ, ಓಪನಿಂಗ್ ಇಂದ ಡಿಸ್ಚಾರ್ಜ್ ಬರೋಕೆ ಶುರುವಾಗುತ್ತೆ. ಆ ಡಿಸ್ಚಾರ್ಜ್ ಅನ್ನ ನೀವು ಉರಿತಿರುವಂತ ಕ್ಯಾಂಡಲ್ ಮೇಲೆ ಬಿಟ್ರೆ ಆ ಉರಿತಿರುವಂತ ಕ್ಯಾಂಡಲ್ ಆಫ್ ಆಗುತ್ತೆ. ಇದೇನು ತೋರಿಸುತ್ತೆ, ಫೈರ್ ಅನ್ನ ಎಕ್ಸ್ಟಿಂಗ್ವಿಶ್ ಮಾಡೋದ್ರಲ್ಲಿಯೂ ಸಹ
ಈ ಸೋಡಿಯಂ ಬೈಕಾರ್ಬೊನೇಟ್ ಅನ್ನ ಬಳಸ್ತಾರೆ ಅಂತ ನಮಗೆ ಅರ್ಥ ಆಗುತ್ತೆ. ಸ್ನೇಹಿತರೆ, ಇದರ ನಂತರ ನಾವು ನೋಡುವಂಥದ್ದು ಸೋಡಿಯಂ ಕಾರ್ಬೊನೇಟ್. ಸೋಡಿಯಂ ಬೈಕಾರ್ಬೊನೇಟ್ ಇಂದ ಆಗಿರುವಂಥದ್ದು. ಸೋಡಿಯಂ ಕ್ಲೋರೈಡ್ ಅಜ್ಜ, ಸೋಡಿಯಂ ಬೈಕಾರ್ಬೊನೇಟ್ ಮಗ, ಮೊಮ್ಮಗ ಸೋಡಿಯಂ ಕಾರ್ಬೊನೇಟ್. ಯಾಕಂದ್ರೆ ಸೋಡಿಯಂ ಕ್ಲೋರೈಡ್ ಇಂದ ಸೋಡಿಯಂ ಬೈಕಾರ್ಬೊನೇಟ್ ಪ್ರೊಡಕ್ಷನ್ ಮಾಡಿದ್ವಿ, ಅದರಿಂದ ಸೋಡಿಯಂ ಕಾರ್ಬೊನೇಟ್ ಅನ್ನು ಪ್ರೊಡಕ್ಷನ್ ಮಾಡ್ತಿದ್ವಿ. ಈಗ ಮೊಮ್ಮಗನ ಬಗ್ಗೆ ನೋಡೋಣ. ಸ್ನೇಹಿತರೆ, ಈಗ ವಾಷಿಂಗ್ ಸೋಡಾ ಬಗ್ಗೆ ತಿಳ್ಕೊಳ್ಳೋಣ. ವಾಷಿಂಗ್ ಸೋಡಾ ಇದರ ಕಾಮನ್ ನೇಮ್, ಕಮರ್ಷಿಯಲ್ ನೇಮ್ ಅಂತ ಅನ್ಬೋದು. ಆದ್ರೆ ಇದರ ಕೆಮಿಕಲ್ ನೇಮ್ ಏನು? ಸೋಡಿಯಂ ಕಾರ್ಬೊನೇಟ್ ಡೆಕಾಹೈಡ್ರೇಟ್. ನೋಡ್ರಿ, ಸೋಡಿಯಂ ಅಂದ್ರೆ Na ಇದೆ, Na2, ಕಾರ್ಬೊನೇಟ್ ಅಂದ್ರೆ CO3 ಇರುತ್ತೆ. ಸೋಡಿಯಂ ಕಾರ್ಬೊನೇಟ್ ಡೆಕಾಹೈಡ್ರೇಟ್ ಅಂದ್ರೆ ಡೆಕಾಹೈಡ್ರೇಟ್. ಡೆಕಾ ಇದೇನು ಡೆಕಾ ಇದ್ದಂಗೆ ಐತಲ್ಲ. ಡೆಕಾ ಅಂದ್ರೆ ಏನು? 10 ವಾಟರ್ ಮಾಲಿಕ್ಯೂಲ್ಸ್ ಇರೋದ್ರಿಂದ ಡೆಕಾಹೈಡ್ರೇಟ್ ಅಂತಾರೆ. ಅರ್ಥ ಆಯ್ತಾ? ಈ ಸೋಡಿಯಂ ಬೈಕಾರ್ಬೊನೇಟ್ ಅನ್ನ ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಾರೆ ಅಂತ ನೋಡೋಣ. ಆಲ್ರೆಡಿ ನಿಮಗೆ ಗೊತ್ತು, ಸೋಡಿಯಂ ಕಾರ್ಬೊನೇಟ್ ಇಸ್ ಪ್ರೊಡ್ಯೂಸ್ಡ್ ಬೈ ಸೋಡಿಯಂ ಬೈಕಾರ್ಬೊನೇಟ್. ಸೋಡಿಯಂ ಬೈಕಾರ್ಬೊನೇಟ್ ಅನ್ನು ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಾರೆ? ಅದೇ ಫಸ್ಟ್ ಸ್ಟೆಪ್. ಇದಕ್ಕೂ ಸಹ ಸೋಡಿಯಂ ಬೈಕಾರ್ಬೊನೇಟ್ ಅನ್ನು ಪ್ರೊಡಕ್ಷನ್ ಮಾಡೋದು ನೋಡಿದ್ರಿ. 2NaCl ಪ್ಲಸ್ H2O ಪ್ಲಸ್ ಎಲ್ಲೋಗುತ್ತೆ? ಈ ಸೋಡಿಯಂ ಕ್ಲೋರೈಡ್ NH3 ನ್ಯಾಷನಲ್ ಹೈವೇ 3 ಹೋಗುತ್ತೆ ಅಂತ ಹೇಳಿದೆ. ಇಲ್ಲಿಂದ ಏನಾಗುತ್ತೆ? ರಿಯಾಕ್ಷನ್ ಆದಾಗ ಬರೋದೆ NaHCO3 ಪ್ಲಸ್ ಈಗ ನಮ್ಮ ದಾವಣಗೆರೆ ಪಕ್ಕದಲ್ಲಿ ಹೋಗುವಂತ ನ್ಯಾಷನಲ್ ಹೈವೇ ಪ್ಲಸ್ NH4Cl. ಇದಿಷ್ಟು ಪ್ರೊಡಕ್ಷನ್ ಆಗುತ್ತೆ ನೋಡ್ರಿ. NH4Cl ನ್ಯಾಷನಲ್ ಹೈವೇ 4Cl ಇದ್ದಂಗೆ ಇದು ಪ್ರೊಡಕ್ಷನ್ ಆಯ್ತು. ಇದು ಫಸ್ಟ್ ಸ್ಟೆಪ್. ಇಲ್ಲಿ ಏನ್ ಮಾಡಿದ್ರು? ಸೋಡಿಯಂ ಕಾರ್ಬೊನೇಟ್ ಇಸ್ ಪ್ರೊಡ್ಯೂಸ್ಡ್ ಇನ್ 3 ಸ್ಟೆಪ್ಸ್. ಫಸ್ಟ್ ಸ್ಟೆಪ್ ಈಸ್ sodium chloride. ಎಂತ sodium chloride? Concentrated and cold sodium chloride solution is reacted with NH3, national highway 3 ಯಾವುದು? ammonia and water. Then sodium bicarbonate is produced. ಅರ್ಥ ಆಯ್ತಾ? ಈ ಸೋಡಿಯಂ ಬೈಕಾರ್ಬೊನೇಟ್ ಪ್ರೊಡ್ಯೂಸ್ ಆಗಿದ್ದೆ ಫಸ್ಟ್ ಸ್ಟೆಪ್. ಇದ್ರ ನಂತರ ಸೆಕೆಂಡ್ ಸ್ಟೆಪ್ ಏನಂದ್ರೆ, ಸೋಡಿಯಂ ಬೈಕಾರ್ಬೊನೇಟ್ ಅನ್ನ ಏನ್ ಮಾಡ್ತಾರೆ? ಸಪರೇಟ್ ಮಾಡ್ಕೊಂತಾರೆ ಫಿಲ್ಟ್ರೇಷನ್ ಇಂದ. ಸಪರೇಟ್ ಮಾಡ್ಕೊಂಡು ಸೋಡಿಯಂ ಬೈಕಾರ್ಬೊನೇಟ್ ಅನ್ನು ಬಿಸಿ ಮಾಡಿದ್ರೆ ಏನಾಗುತ್ತೆ? ಸೋಡಿಯಂ ಕಾರ್ಬೊನೇಟ್ ಪ್ರೊಡಕ್ಷನ್ ಆಗುತ್ತೆ. ಇದು ಸೆಕೆಂಡ್ ಸ್ಟೆಪ್, ಸಪರೇಟಿಂಗ್ ಆಫ್ sodium bicarbonate by filtering and heating sodium bicarbonate to get sodium carbonate. ಈ ಥರ್ಡ್ ಸ್ಟೆಪ್ ನಲ್ಲಿ ಏನ್ ಮಾಡ್ತಾರೆ ಅಂದ್ರೆ, ಥರ್ಡ್ ಸ್ಟೆಪ್ ನಲ್ಲಿ ಸಿಕ್ಕಿರುವಂತ ಸೋಡಿಯಂ ಬೈಕಾರ್ಬೊನೇಟ್ ಅನ್ನ ವಾಟರ್ ನಲ್ಲಿ ಡಿಸಾಲ್ವ್ ಮಾಡಿ ಅದರ ಕ್ರಿಸ್ಟಲ್ ಗಳನ್ನ ಪಡ್ಕೊಂತಾರೆ. ಈ ಹಂತದಲ್ಲಿ ಏನಾಗುತ್ತೆ ಹೇಳಿ? Na2CO3 ಇದು ಏನು? ನಮ್ಮ ವಾಷಿಂಗ್ ಸೋಡಾ. ಇದನ್ನ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಜೊತೆ ರಿಯಾಕ್ಟ್ ಮಾಡಿದಾಗ ಏನಾಗುತ್ತೆ? ಸೋಡಿಯಂ ಕಾರ್ಬೊನೇಟ್ ಡೆಕಾಹೈಡ್ರೇಟ್ 10 ಮಾಲಿಕ್ಯೂಲ್ಸ್ ಆಫ್ ವಾಟರ್ ನ ತಗೊಂತು ಅಂತ. ಈಗ ಪ್ರಾಪರ್ಟೀಸ್ ಆಫ್ ವಾಷಿಂಗ್ ಸೋಡಾ ನೋಡೋಣ, ಅಥವಾ ಸೋಡಿಯಂ ಕಾರ್ಬೊನೇಟ್. ಸೋಡಿಯಂ ಕಾರ್ಬೊನೇಟ್ ಟ್ರಾನ್ಸ್ಪರೆಂಟ್ ಕ್ರಿಸ್ಟಲಿನ್ ಸಾಲಿಡ್. ಕ್ರಿಸ್ಟಲ್ ಫಾರ್ಮ್ ನಲ್ಲಿ ಇರುತ್ತೆ, ಟ್ರಾನ್ಸ್ಪರೆಂಟ್ ಇರುತ್ತೆ, ಜೊತೆಗೆ ಸಾಲಿಡ್ ಟೈಪ್ ನಲ್ಲಿ ಇರುತ್ತೆ. ಇಟ್ ಈಸ್ ಸಾಲ್ವೆಬಲ್ ಇನ್ ವಾಟರ್. ವೆನ್ ಇಟ್ ಇಸ್ ಡಿಸಾಲ್ವ್ಡ್ ಇನ್ ವಾಟರ್ ಇಟ್ ಬಿಕಮ್ಸ್ ಆಲ್ಕಲೈನ್. ಹಾಗಾಗಿ ನೀವೇನಾದ್ರೂ ಅಲ್ಲಿ ರೆಡ್ ಲಿಟ್ಮಸ್ ಪೇಪರ್ ನ ಇಟ್ಟರೆ ಬ್ಲೂಗೆ ಕನ್ವರ್ಟ್ ಮಾಡುತ್ತೆ. ಈಗ ವಾಷಿಂಗ್ ಸೋಡಾ ಅಥವಾ ಸೋಡಿಯಂ ಕಾರ್ಬೊನೇಟ್ ಇದರ ಯೂಸಸ್ ಬಗ್ಗೆ ತಿಳ್ಕೊಳ್ಳೋಣ. ಇದರ ಫಸ್ಟ್ ಯೂಸ್, ಅಥವಾ ನೀವು ಫಸ್ಟ್ 4 ಯೂಸ್ಗಳನ್ನ ಈಸಿಯಾಗಿ ನೆನ್ಪಿಟ್ಕೋಬಹುದು. ಇಟ್ ಈಸ್ ಯೂಸ್ ಫಾರ್ ದ ಮೇಕಿಂಗ್ ಆಫ್ GB ಗುರುರಾಜ್ ಬಾವಾಜಿ ಅಲ್ಲ, GBSP. ಗುರುರಾಜ್ ಬಾವಾಜಿ SP ಆಗಿದ್ರೆ ಅಲ್ಲ, ಇದೇನೋ GBSP ಅಂದ್ರೆ ಇಟ್ ಇಸ್ ಯೂಸ್ ಫಾರ್ ಮೇಕಿಂಗ್ G ಅಂದ್ರೆ ಗ್ಲಾಸ್, ಇಟ್ ಇಸ್ ಯೂಸ್ ಫಾರ್ ಮೇಕಿಂಗ್ B ಅಂದ್ರೆ ಬೊರಾಕ್ಸ್, ಇಟ್ ಇಸ್ ಯೂಸ್ ಫಾರ್ ಮೇಕಿಂಗ್ S ಅಂದ್ರೆ ಸೋಪ್, ಇಟ್ ಇಸ್ ಯೂಸ್ ಫಾರ್ ಮೇಕಿಂಗ್ P ಅಂದ್ರೆ ಪೇಪರ್. ಇದ್ರ ಹೆಸರೇ ವಾಷಿಂಗ್ ಸೋಡಾ. ಹಾಗಾಗಿ ಇಟ್ ಇಸ್ ಯೂಸ್ಡ್ ಇನ್ ಕ್ಲೀನಿಂಗ್ ಆರ್ ವಾಷಿಂಗ್. ನೆಕ್ಸ್ಟ್, ಇಟ್ ಇಸ್ ಯೂಸ್ಡ್ ಟು ರಿಮೂವ್ ಪರ್ಮನೆಂಟ್ ಹಾರ್ಡ್ನೆಸ್ ಆಫ್ ವಾಟರ್. ವಾಟರ್ ನಲ್ಲಿರುವಂತಹ ಹಾರ್ಡ್ನೆಸ್ ಅನ್ನು ತೆಗೆದುಹಾಕೋಕ್ಕೋಸ್ಕರ ಸೋಡಿಯಂ ಕಾರ್ಬೊನೇಟ್ ಅನ್ನ ಬಳಸ್ತಾರೆ. ಸ್ನೇಹಿತರೆ, ಬ್ಲೀಚಿಂಗ್ ಪೌಡರ್ ಬಗ್ಗೆ ನೋಡೋಣ. ಬ್ಲೀಚಿಂಗ್ ಪೌಡರ್ ನ ಕೆಮಿಕಲ್ ನೇಮ್ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ನೋಡ್ರಿ, ಇದರ ಫಾರ್ಮುಲಾ ಏನಿರಬಹುದು ನೀವೇ ಯೋಚನೆ ಮಾಡಿ. ಕ್ಯಾಲ್ಸಿಯಂ ಅನ್ನೋದ್ರಿಂದ Ca, ಆಕ್ಸಿ ಅಂದ್ರೆ ಆಕ್ಸಿಜನ್ O, ಕ್ಲೋರೈಡ್ ಅಂದ್ರೆ Cl2, CaO Cl2. ಅರ್ಥ ಆಯ್ತಾ? ಇದನ್ನ ಯಾವ ರೀತಿ ಪ್ರಿಪರೇಷನ್ ಮಾಡ್ತಾರೆ? ಇಟ್ ಹ್ಯಾಸ್ ಬಿನ್ ಪ್ರಿಪೇರ್ಡ್ ಬೈ ಪಾಸಿಂಗ್ ಕ್ಲೋರಿನ್ ಗ್ಯಾಸ್ ಓವರ್ ಡ್ರೈ ಸ್ಲೇಕ್ಡ್ ಲೈಮ್. ಡ್ರೈ ಆಗಿರುವಂತಹ ಸ್ಲೇಕ್ಡ್ ಲೈಮ್ ಮೇಲೆ ಕ್ಲೋರಿನ್ ಗ್ಯಾಸ್ ಅನ್ನ ಪಾಸ್ ಮಾಡಿ ಬ್ಲೀಚಿಂಗ್ ಪೌಡರ್ ಅನ್ನ ಪ್ರೊಡ್ಯೂಸ್ ಮಾಡ್ತಾರೆ. ನೋಡಿ, CaOH2 ಡ್ರೈ ಸ್ಲೇಕ್ಡ್ ಲೈಮ್, ಇದ್ರ ಜೊತೆ
ಕ್ಲೋರಿನ್ ಗ್ಯಾಸ್ ಅನ್ನ ಪಾಸ್ ಮಾಡೋದ್ರ ಮೂಲಕ ಏನಾಗುತ್ತೆ CaOCl2 ಪ್ಲಸ್ H2O. ಅರ್ಥ ಆಯ್ತಾ? ಈ ರೀತಿ ಇದನ್ನ ಪ್ರಿಪೇರ್ ಮಾಡ್ತಾರೆ. ಈಗ ಪ್ರಾಪರ್ಟೀಸ್ ಆಫ್ ಬ್ಲೀಚಿಂಗ್ ಪೌಡರ್ ಇದ್ರ ಬಗ್ಗೆ ನೋಡೋಣ. ಈ ಬ್ಲೀಚಿಂಗ್ ಪೌಡರ್ ಯಾವ ಕಲರ್ ಇರುತ್ತೆ? ಬಿಳಿ ಇರುತ್ತೆ. ಬ್ಲೀಚಿಂಗ್ ಪೌಡರ್ ವಿಲ್ ಬಿ ವೈಟ್ ಇನ್ ಕಲರ್. ನೆಕ್ಸ್ಟ್, ಬ್ಲೀಚಿಂಗ್ ಪೌಡರ್ will give strong smell of chlorine. Next, when bleaching powder reacts with mild acids, mild ಆಗಿರೋ ಆಸಿಡ್ ಜೊತೆ ಬ್ಲೀಚಿಂಗ್ ಪೌಡರ್ ಏನಾದರೂ ರಿಯಾಕ್ಟ್ ಆತಂದ್ರೆ ಅವಾಗ ಈ ಬ್ಲೀಚಿಂಗ್ ಪೌಡರ್ ಕ್ಲೋರಿನ್ ಅನ್ನ ಪ್ರೊಡ್ಯೂಸ್ ಮಾಡುತ್ತೆ. ಜೊತೆಗೆ ಬ್ಲೀಚಿಂಗ್ ಪೌಡರ್ ಡಿಸಾಲ್ವ್ಸ್ ಇನ್ ಕೋಲ್ಡ್ ವಾಟರ್. ಓಕೆ, ದೀಸ್ ಆರ್ ದ ಪ್ರಾಪರ್ಟೀಸ್ ಆಫ್ ಬ್ಲೀಚಿಂಗ್ ಪೌಡರ್. ಅರ್ಥ ಆಯ್ತಾ? ಇದು ಸ್ಮೆಲ್ ಕ್ಲೋರಿನ್ ಇಂದೇ ಕೊಡುತ್ತೆ. ಯಾಕಂದ್ರೆ ಕ್ಲೋರಿನ್ನೇ ಬಹಳ ಇರುತ್ತೆ. ಈ ಕ್ಲೋರಿನ್ನೇ ಕ್ಲೀನಿಂಗ್ ಏಜೆಂಟ್ ಇದರಲ್ಲಿರುವಂತದ್ದು, ಬ್ಲೀಚಿಂಗ್ ಪೌಡರ್ ನಲ್ಲಿ ಇರುವಂತದ್ದು. ಈಗ ವಾಟ್ ಆರ್ ದ ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್? ಯೂಸಸ್ ಆಫ್ ಬ್ಲೀಚಿಂಗ್ ಪೌಡರ್ ನಲ್ಲಿ ಮೊದಲು ಬಹಳ ಅಟ್ರಾಕ್ಷನ್ ಅನ್ಸುವಂಥದ್ದು, ನಾವು ಹಳೆ ಸಿನಿಮಾ ನೋಡ್ತಿರ್ಬೇಕಾದ್ರೆ ಬಹಳ ಸಾರಿ ಏನ್ ಮಾಡ್ತಿದ್ರು, ಯಾರನ್ನಾದ್ರೂ ಕಿಡ್ನಾಪ್ ಮಾಡ್ಬೇಕಂದ್ರೆ ಖರ್ಚಿಪ್ ನಲ್ಲಿ ಏನೋ ಒಂದ್ ಸ್ವಲ್ಪ ಸೆಂಟ್ ಹೊಡೆದಂಗೆ ಹೊಡಿತಿದ್ರು. ಅದನ್ನ ಹೋಗಿ ಅವ್ರು ಮೂಗಿ ಇಟ್ಬಿಟ್ರೆ ಮುಗೀತು. ಇತ್ತೀಚಿನ ಸಿನಿಮಾದಲ್ಲಿ ಬಹಳ ಕಡಿಮೆ ಆಗತ್ತೆ ಅದು. ಅದಕ್ಕೇನಂತಾರೆ ಕ್ಲೋರೋಫಾರ್ಮ್. ಬ್ಲೀಚಿಂಗ್ ಪೌಡರ್ ಇಸ್ ಯೂಸ್ಡ್ ಟು ಮ್ಯಾನುಫ್ಯಾಕ್ಚರ್ ಕ್ಲೋರೋಫಾರ್ಮ್. ಬ್ಲೀಚಿಂಗ್ ಪೌಡರ್ ಇಸ್ ಯೂಸ್ಡ್ ಫಾರ್ ಮೇಕಿಂಗ್ ಅನ್ಶ್ರಿಂಕಬಲ್ ವೂಲ್. ಶ್ರಿಂಕ್ ಆಗದೆ ಇರುವಂತ ವೂಲನ್ನ ಪ್ರೊಡಕ್ಷನ್ ಮಾಡೋದ್ರಲ್ಲೂ ಸಹ ಬ್ಲೀಚಿಂಗ್ ಪೌಡರ್ ನ ಬಳಸ್ತಾರೆ. ನಮ್ಮೂರ್ ಕಡೆ ಎಲ್ಲ ಏನಾದ್ರು ಕಾಲರ ಬಂತು, ಅದೇ ರೀತಿ ಏನಾದ್ರು ತೊಂದರೆ ಆಯ್ತು ಅಂದ್ರೆ, ನೀರು ಬಹಳ ಗಲೀಜಿತ್ತಂದ್ರೆ ನೀರಿನಲ್ಲಿ ಬ್ಲೀಚಿಂಗ್ ಪೌಡರ್ ನ ಮುನ್ಸಿಪಾಲಿಟಿ ಅವ್ರು ಹಾಕ್ತಿದ್ರು. ಅವಾಗ ಬ್ಲೀಚಿಂಗ್ ಪೌಡರ್ ಹಾಕಿದ್ ನೀರು ಬಂತಂದ್ರೆ ಬಹಳ ಒಂಥರ ವಾಸನೆ ಇರ್ತಿತ್ತು. ಆ ಕ್ಲೋರಿನ್ ಸ್ಮೆಲ್ ಇರ್ತಿತ್ತು. ಆಗ್ಲೇ ಹೇಳಿದ್ನಲ್ಲ, ಬ್ಲೀಚಿಂಗ್ ಪೌಡರ್ ಗಿವ್ಸ್ ಸ್ಮೆಲ್ ಆಫ್ ಕ್ಲೋರಿನ್ ಅಂತ. ಅದೇ ರೀತಿ ಸ್ಮೆಲ್ ಇರ್ತಿತ್ತು. ಅವಾಗ ನನಗೆ ಅಷ್ಟರ ಮಟ್ಟಿಗೆ ಗೊತ್ತಾಗ್ತಿದ್ದಿಲ್ಲ. ಈಗ ನೋಡ್ರಿ, ಅದನ್ನೇ ನಾವು ಚಿಕ್ಕವರದಾಗ ನೋಡಿದ್ದೇನೆ, ಈಗ ಪುಸ್ತಕದಲ್ಲಿ ಕಲಿತಿದೀವಿ. ಏನಂದ್ರೆ ಬ್ಲೀಚಿಂಗ್ ಪೌಡರ್ ಇಸ್ ಯೂಸ್ಡ್ ಟು ಪ್ಯೂರಿಫೈ ವಾಟರ್. ಬ್ಲೀಚಿಂಗ್ ಪೌಡರ್ ಇಸ್ ಆಲ್ಸೋ ಯೂಸ್ಡ್ ಆಸ್ ಆಕ್ಸಿಡೈಸಿಂಗ್ ಏಜೆಂಟ್ ಇನ್ ಮೆನಿ ಇಂಡಸ್ಟ್ರೀಸ್. ಬಹಳಷ್ಟು ಇಂಡಸ್ಟ್ರಿಗಳಲ್ಲಿ ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಸಹ ಬ್ಲೀಚಿಂಗ್ ಪೌಡರ್ ನ ಬಳಸ್ತಾರೆ. ಸ್ನೇಹಿತರೆ, ಇದ್ರ ನಂತರ ನೋಡುವಂತ ಇನ್ನೊಂದು ಮುಖ್ಯವಾದ ಕೆಮಿಕಲ್ ಯಾವುದು? ಅದು ಜಿಪ್ಸಮ್. ವಾಟ್ ಇಸ್ ಜಿಪ್ಸಮ್? ಜಿಪ್ಸಮ್ ಇಸ್ ನಥಿಂಗ್ ಬಟ್ ಕ್ಯಾಲ್ಸಿಯಂ ಸಲ್ಫೇಟ್ ಡೈಹೈಡ್ರೇಟ್. ನೋಡಿ, ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಅಂದ್ವಿ ಅಂದ್ರೆ ಕ್ಯಾಲ್ಸಿಯಂ ಇರೋದ್ರಿಂದ Ca, ಸಲ್ಫೇಟ್ ಅಂದ್ರೆ SO4, ಡೈಹೈಡ್ರೇಟ್. ಡೈ ಅಂದ್ರೆ ಏನು? 2 ಹೈಡ್ರೇಟ್ ಅಂದ್ರೆ H2O. 2 ಮಾಲಿಕ್ಯೂಲ್ಸ್ ಆಫ್ ವಾಟರ್ ಅನ್ನ ಇಟ್ಕೊಂಡಿದೆ. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಇಷ್ಟಿದೆ. ಇದನ್ನೇನಾದ್ರೂ ನಾವು 100 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚಿಗೆ ಹೀಟ್ ಮಾಡಿದ್ರೆ ಇಲ್ಲಿ ಡೈ ಹೈಡ್ರೇಟ್ ಇದೆಯಲ್ಲ, ಇದರಲ್ಲಿರುವಂತಹ ಒಂದಿಷ್ಟು ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅನ್ನ ಮಾಲಿಕ್ಯೂಲ್ಸ್ ಅನ್ನ ಕಳ್ಕೊಂಡು ವೈಟ್ ಪೌಡರ್ ಪ್ರೊಡಕ್ಷನ್ ಆಗುತ್ತೆ. ದಿಸ್ ವೈಟ್ ಪೌಡರ್ ವಿಚ್ ಹ್ಯಾಸ್ ಬೀನ್ ಪ್ರೊಡ್ಯೂಸ್ಡ್ ಆನ್ ಹೀಟಿಂಗ್ ಜಿಪ್ಸಮ್ ಅಟ್ ದ ಟೆಂಪರೇಚರ್ ಆಫ್ 100 ಡಿಗ್ರಿ ಸೆಲ್ಸಿಯಸ್. ಅವಾಗ ಪ್ರೊಡಕ್ಷನ್ ಆಗುತ್ತಲ್ಲ, ಅದನ್ನೇನಂತೀವಿ POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅಂತೀವಿ. ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಬಹಳ ಅಂದ್ರೆ ಬಹಳ ಯೂಸ್ ಆಗುತ್ತೆ. ಈ ಜಿಪ್ಸಮ್ ಅನ್ನ 100 ಡಿಗ್ರಿ ಸೆಲ್ಸಿಯಸ್ ಗಿಂತ ಹೆಚ್ಚು ಅಂದ್ರೆ 373 ಕೆಲ್ವಿನ್ ಗಿಂತ ಹೆಚ್ಚು ಟೆಂಪರೇಚರ್ ನಲ್ಲಿ ಹೀಟ್ ಮಾಡಿದಾಗ ಏನಾಗುತ್ತೆ? POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಪ್ರೊಡ್ಯೂಸ್ ಆಗುತ್ತೆ. ಇದು ವೈಟ್ ಕಲರ್ ನ ಒಂದು ಪೌಡರ್. ಈಗ ಈ ವೈಟ್ ಕಲರ್ ನ ಪೌಡರ್ POP ಏನಿದೆ, ಅದೇ ನಮ್ಮ ನೆಕ್ಸ್ಟ್ ಇಂಪಾರ್ಟೆಂಟ್ ಕೆಮಿಕಲ್. ಈಗ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ ಅನ್ನೋದನ್ನ ನೋಡೋಣ. ಸ್ನೇಹಿತರೆ, ಈ POP, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಅನ್ನು ಪ್ರಿಪೇರ್ ಮಾಡೋದು ನಿಮಗೆ ಈಗಾಗಲೇ ಗೊತ್ತು. ಯಾವ ರೀತಿ? ಈ CaSO4 ಡೆಕಾಹೈಡ್ರೇಟ್ ಇದನ್ನ ನಾವು ಹೀಟ್ ಕೊಡ್ತೀವಿ ಅಂದ್ರೆ, ಹೀಟ್ ಮಾಡ್ತೀವಿ, ಎಂಡೋಥರ್ಮಿಕ್ ರಿಯಾಕ್ಷನ್ ಮಾಡಿದಾಗ ಏನಾಗುತ್ತೆ? CaSO4 ಕ್ಯಾಲ್ಸಿಯಂ ಸಲ್ಫೇಟ್. ಇದು ಸಹ ಕ್ಯಾಲ್ಸಿಯಂ ಸಲ್ಫೇಟ್, ಆದ್ರೆ ಇದು ಡೈಹೈಡ್ರೇಟ್ ಅಲ್ಲ, ಹೆಮಿಹೈಡ್ರೇಟ್. ಹೆಮಿ ಅಂದ್ರೇನು? ಸೆಮಿ ಅಂತ. ಸೆಮಿ ಅಂದ್ರೇನು? ಹೆಮಿ ಅಂದ್ರೇನು? ಎರಡರ ಮೀನಿಂಗ್ ಏನಂದ್ರೆ ಆಫ್ ಅಂತ. ಇದ್ರ ಮೀನಿಂಗ್ ಏನು? ಆಫ್ ವಾಟರ್ ಪ್ಲಸ್ ಉಳಿದಂತ 1.5 ಎಲ್ಲೋತ್ತು 2 ಅಲ್ಲಿ ಆಫ್ ಹೋದ್ರೆ ಇನ್ನು ಉಳಿದಿದ್ದು 1.5 ಎಲ್ಲೋತ್ತು ಅಂದ್ರೆ ಈ 1.5 ವಾಟರ್ ಸಪರೇಟ್ ಆಗುತ್ತೆ. ಅರ್ಥ ಆಯ್ತಾ? ಅದಕ್ಕೋಸ್ಕರ ಹೆಮಿ ಅಂತಾರೆ. ಅಂದ್ರೆ ಹೆಮಿ ಅಂದ ತಕ್ಷಣ ಅರ್ಧ ವಾಟರ್ ಮಾಲಿಕ್ಯೂಲ್ ಹೆಂಗ್ ತಗೊಂತೀವಿ ಅಂತ ಅನ್ಕೋಬೇಡ್ರಿ. ಹೆಂಗೆ ಅಂದ್ರೆ ಈ ಕ್ಯಾಲ್ಸಿಯಂ ಸಲ್ಫೇಟಿನ 2 ಮಾಲಿಕ್ಯೂಲ್ಗಳು ಸೇರಿ 1 ವಾಟರ್ ಮಾಲಿಕ್ಯೂಲ್ ಯೂಸ್ ಮಾಡ್ತವೆ ಅಂತ ಅರ್ಥ. ಹಾಗಾಗಿ ಇದನ್ನ CaSO4 ಆಫ್ H2O ಬರೆಯೋದ್ರ ಬದಲಾಗಿ CaSO4 ಇದಕ್ಕೆ ಹಿಂದೆ 2 ಕೊಟ್ಬಿಡ್ತಾರೆ. 2 ಮಾಲಿಕ್ಯೂಲ್ಸ್ ಆರ್ ಗೋಯಿಂಗ್ ಟು ಯೂಸ್ 1 ವಾಟರ್ ಮಾಲಿಕ್ಯೂಲ್. ಅರ್ಥ ಆಯ್ತಾ? ಹಾಗಾಗಿ ಈ ರೀತಿ ಸಹ ಇದರ ಕೆಮಿಕಲ್ ಫಾರ್ಮುಲಾ ಬರೀಬಹುದು. ಏನು? 2 CaSO4 1 H2O ಅಂತ.
ಈಗ ಇದರ ಪ್ರಾಪರ್ಟೀಸ್ ಅನ್ನು ನೋಡೋಣ. ಈ POP ಯ ಫಸ್ಟ್ ಪ್ರಾಪರ್ಟಿ ಏನಂದ್ರೆ ಇಟ್ ಈಸ್ ವೈಟ್ ಪೌಡರ್, ಅಂದ್ರೆ ಸಾಲಿಡ್ ಸ್ಟೇಟ್ ಅಲ್ಲಿ ಇದೆ ಅಂತ. ವೆನ್ ಇಟ್ ಈಸ್ ಮಿಕ್ಸ್ಡ್ ವಿತ್ ವಾಟರ್ ಆರ್ ರಿಯಾಕ್ಟ್ಸ್ ವಿತ್ ವಾಟರ್, ಇಟ್ ಬಿಕಮ್ಸ್ ಆರ್ ಇಟ್ ಸೆಟ್ಸ್ ಇಂಟು ಹಾರ್ಡ್ ಮಾಸ್. ಸೊ ಓನ್ಲಿ ಇಟ್ ಶುಡ್ ಬಿ ಸ್ಟೋರ್ಡ್ ಇನ್ ಮಾಯಿಸ್ಟ್ ಪ್ರೂಫ್ ಕಂಟೈನರ್ಸ್. ಮಾಯಿಶ್ಚರ್ ಸಹ ಹೋಗಬಾರ್ದು ಅಂತ ಕಂಟೈನರ್ ಹಾಕಬೇಕು. ಅದನ್ನ ಬಿಟ್ಟು ನೀವು ಮಾಯಿಶ್ಚರ್ ಹೋಗುವಂತ ಕಂಟೈನರ್ ಹಾಕಿದ್ರೆ ಒಳಗಡೆನೆ ಗಟ್ಟಿಯಾಗ್ಬಿಡುತ್ತೆ. ಓಕೆ ಸ್ನೇಹಿತರೆ, ಈಗ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇದರ ಯೂಸಸ್ ಅನ್ನು ನೋಡೋಣ. ಫಸ್ಟ್ ಯೂಸ್ ನೀವು ನೋಡಿರ್ತೀರಿ, ಏನಂದ್ರೆ ಯಾರ್ದಾದ್ರೂ ಬೋನ್ ಫ್ರಾಕ್ಚರ್ ಆಯ್ತಂದ್ರೆ ಅವಾಗ ಈ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಇಂದಾನೆ ಅದನ್ನ ಕರೆಕ್ಟ್ ಪೊಸಿಷನ್ ಅಲ್ಲಿ ಸ್ಟಿಫ್ ಆಗಿದ್ದು ಕರೆಕ್ಟ್ ಆಗಿ ಹೀಲ್ ಆಗೋ ರೀತಿ ವ್ಯವಸ್ಥೆ ಮಾಡ್ಕೊಡ್ತಾರೆ. ಓಕೆ, ನೆಕ್ಸ್ಟ್ ನೀವು ನೋಡಿರ್ತೀರಿ ಏನಂದ್ರೆ ಮನೆಗಳಲ್ಲೆಲ್ಲ ಪೇಂಟ್ ಮಾಡ್ತಿರ್ತಾರೆ. ಪೇಂಟ್ ಮಾಡ್ಬೇಕಾದ್ರೆ ಸರ್ಫೇಸ್ ಸರಿಗಿರಲ್ಲ, ಒಂದಿಷ್ಟು ಕೆತ್ಕೊಂಡು ಹೋಗ್ಬಿಡುತ್ತೆ, ಅನ್ಈವನ್ ಸರ್ಫೇಸ್ ಇರ್ತವೆ. ಆ ರೀತಿ ಇದ್ದಾಗ ಫಾರ್ ಎಕ್ಸಾಂಪಲ್ ಇಲ್ಲೇ ನೋಡಿ, ಇಲ್ಲಿ ನೋಡಿ ಈ ರೀತಿ ಸರ್ಫೇಸ್ ಎಲ್ಲ ಹಾಳಾಗಿದೆ. ಆ ರೀತಿ ಹಾಳಾಗಿರೋ ಸರ್ಫೇಸ್ಗೆ ಏನ್ ಮಾಡ್ತಾರೆ, ಸ್ವಲ್ಪ ಅದನ್ನೆಲ್ಲ ಕ್ಲೀನ್ ಮಾಡಿದ ನಂತರ ಆ ಸರ್ಫೇಸ್ ಮತ್ತೆ ಮೊದಲಿನ ರೀತಿಗೆ ಬರ್ಬೇಕಲ್ಲ, ಅಂದ್ರೆ ಪ್ಲೇನ್ ಆಗ್ಬೇಕು. ಅವಾಗ ಮಾತ್ರ ಪೇಂಟ್ ಅನ್ನ ಮಾಡೋದಕ್ಕೆ ಅನುಕೂಲ ಆಗುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ತಾರೆ, ಇದನ್ನ ಈ ಸರ್ಫೇಸಸ್ ಅನ್ನ ಸ್ಮೂತ್ ಮಾಡೋದಕ್ಕೂ ಸಹ, ಅಂದ್ರೆ ಈವನ್ ಆಗಿ ಮಾಡೋದಕ್ಕೂ ಸಹ ಬಳಸ್ತಾರೆ. ಅದರ ನಂತರ ಪೇಂಟ್ ಮಾಡ್ತಾರೆ. ಬಿಫೋರ್ ಪೇಂಟಿಂಗ್ ಟು ಮೇಕ್ ದ ಸರ್ಫೇಸಸ್ ಸ್ಮೂತ್, POP ಈಸ್ ಯೂಸ್ಡ್. ಆಮೇಲೆ ನೋಡ್ತೀರಿ ನೀವು ಮೇಲ್ಗಡೆ ಒಂದಿಷ್ಟು ಅಂಗಡಿಗಳಲ್ಲಿ ಅಲ್ಲೆಲ್ಲ ನೋಡಿರ್ತೀರಿ ಆರ್ಟಿಫಿಷಿಯಲ್ ರೂಫ್ ಮಾಡಿರ್ತಾರೆ. ಅಂದ್ರೆ ರೂಫ್ ಬೇರೆನೇ ಇರುತ್ತೆ, ಅದನ್ನ ಬಿಟ್ಟು POP ಇಂದ ಸಪರೇಟ್ ಆಗಿ ಒಂದು ರೂಫ್ ಟೈಪ್ ಮಾಡೋದಕ್ಕೆ, ಅಥವಾ ಆರ್ನಮೆಂಟಲ್ ಡಿಸೈನ್ಸ್ ಇನ್ ರೂಫ್ ಅದನ್ನ ಮಾಡೋಕೆ ಬಳಸ್ತಾರೆ. ಅಥವಾ ಬೇರೆ ಬೇರೆ ಕಡೆಗೆ ಆರ್ನಮೆಂಟಲ್ ಡಿಸೈನ್ಸ್ ಅನ್ನ ಮಾಡೋದಕ್ಕೆ POP ಅನ್ನ ಬಳಸ್ತಾರೆ. ಇದ್ರ ಜೊತೆ ಚೀಪ್ ಆರ್ನಮೆಂಟ್ಸ್ ಅನ್ನ ಮಾಡೋದಕ್ಕೂ ಸಹ ಬಳಸ್ತಾರೆ. ಜೊತೆಗೆ ಟಾಯ್ಸ್ ಅನ್ನ ಮಾಡ್ತಾರೆ. ಈ ವಿಗ್ರಹಗಳನ್ನ, ಐಡಲ್ಸ್ ಅನ್ನ ಮಾಡ್ತಾರೆ. ಗಣಪತಿ ಹಬ್ಬದಲ್ಲೆಲ್ಲ ನೋಡಿರ್ತೀರಿ, ಗಣಪತಿ ವಿಗ್ರಹ, ಬೇರೆ ಬೇರೆ ವಿಗ್ರಹಗಳನ್ನೆಲ್ಲ ಮಾಡ್ತಾರೆ. ಆದ್ರೆ POP ಇಂದ ಗಣಪತಿಯನ್ನ ಅಥವಾ ಯಾವುದೇ ವಿಗ್ರಹಗಳನ್ನ ಮಾಡಿ ಅದನ್ನ ನದಿಗೋಸಿಯೋದು ಅದು ಅಷ್ಟು ಸೇಫ್ ಅಲ್ಲ. ಓಕೆ, ಮಣ್ಣಿಂದಾನೇ ಮಾಡೋದು ಬಹಳ ಒಳ್ಳೇದು. ಓಕೆ, ಆದ್ರೆ ಇವುಗಳನ್ನ ನಾವು ಮನೆಯಲ್ಲಿ ತೆಗೆದಿಡುವಂತ ವಿಗ್ರಹಗಳನ್ನಾಗಿ ಸಹ ಅಥವಾ ಟಾಯ್ಸ್ ಅನ್ನು ಸಹ ಮಾಡಬಹುದು POP ಅನ್ನ ಬಳಸಿ. ಜೊತೆಗೆ ಕಾಸ್ಮೆಟಿಕ್ಸ್ ಅಲ್ಲಿ ಇದನ್ನ ಯೂಸ್ ಮಾಡ್ತಾರೆ. ಜೊತೆಗೆ ಇದು ವೈಟ್ ಬೋರ್ಡ್, ಬ್ಲಾಕ್ ಬೋರ್ಡ್ ಅಥವಾ ಗ್ರೀನ್ ಬೋರ್ಡ್ ಇತ್ತಂದ್ರೆ ಚಾಕ್ ಇಂದ ಬರೀತೀವಲ್ಲ, ಆ ಚಾಕ್ ಸಹ ಪ್ರಿಪೇರ್ ಆಗೋದು POP ಇಂದ. ಲ್ಯಾಬೊರೇಟರಿಗಳಲ್ಲಿ ಒಂದಿಷ್ಟು ಅಪಾರ್ಟಸ್ ಇಂದ ಏರ್ ಹೋಗ್ಲೇಬಾರದು, ಆ ರೀತಿ ಇರುತ್ತೆ. ಅಂತಹ ಅಪಾರ್ಟಸ್ ಇಂದ ಏನಾದರೂ ಏರ್ ಲೀಕ್ ಆಗುತ್ತೆ ಅನ್ಸಿದ್ರೆ ಅಲ್ಲೂ ಸಹ POP ಅನ್ನು ಬಳಸಿ ಏರ್ ಪ್ರೂಫ್ ಮಾಡ್ತಾರೆ. ಏರ್ ಹೊರಗಡೆ ಹೋಗದೇ ಇರೋ ರೀತಿ ಅಥವಾ ಒಳಗಡೆ ಹೋಗದೇ ಇರೋ ರೀತಿ ನೋಡ್ಕೊಳ್ಳೋದಕ್ಕೂ ಸಹ POP ಅನ್ನ ಬಳಸ್ತಾರೆ. ಕೊನೆಯದಾಗಿ ಈ POP ಅನ್ನ ಫೈರ್ ಪ್ರೂಫ್ ಮಟೀರಿಯಲ್ಸ್ ಅನ್ನ ಪ್ರೊಡ್ಯೂಸ್ ಮಾಡೋದಕ್ಕೂ ಸಹ ಬಳಸ್ತಾರೆ. ಅರ್ಥ ಆಗ ಸ್ನೇಹಿತರೆ? ಈಗ POP ಬಗ್ಗೆ ಸಹ ನಾವು ಹಾಗಂದ್ರೆ ಏನು, ಅದನ್ನ ಯಾವ ರೀತಿ ಪ್ರೊಡಕ್ಷನ್ ಮಾಡ್ತಾರೆ, ಅದರ ಪ್ರಾಪರ್ಟೀಸ್ ಏನು, ಅದ್ರ ಯೂಸಸ್ ಏನು ಕಂಪ್ಲೀಟ್ ಆಗಿ ತಿಳ್ಕೊಂಡಿದೀವಿ ಸ್ನೇಹಿತರೆ. ಇದ್ರ ನಂತರ ನೋಡುವಂಥದ್ದು ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ವಾಟರ್ ಆಫ್ ಕ್ರಿಸ್ಟಲೈಸೇಷನ್ ಅಂದ್ರೇನು? ದ ಫಿಕ್ಸ್ಡ್ ನಂಬರ್ ಆಫ್ ವಾಟರ್ ಮಾಲಿಕ್ಯೂಲ್ಸ್ ಪ್ರೆಸೆಂಟ್ ಇನ್ ಒನ್ ಫಾರ್ಮುಲಾ ಯೂನಿಟ್ ಆಫ್ ಸಾಲ್ಟ್ ಈಸ್ ಕಾಲ್ಡ್ ವಾಟರ್ ಆಫ್ ಕ್ರಿಸ್ಟಲೈಸೇಷನ್. ಈಗ ನೀವು ಆಲ್ರೆಡಿ ನೋಡಿದಿರಿ ಏನು ಅಂದ್ರೆ, ಈ POP ಅನ್ನು ಏನಂತೀವಿ, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಅಂದ್ರೆ ಆಫ್ ವಾಟರ್ ಮಾಲಿಕ್ಯೂಲ್ ಅನ್ನ ಹೊಂದಿದೆ. ಸೋಡಿಯಂ ಕಾರ್ಬೋನೇಟ್ ಡೆಕಾಹೈಡ್ರೇಟ್, ಸೋಡಿಯಂ ಕಾರ್ಬೋನೇಟ್ ನಲ್ಲಿ 10 ವಾಟರ್ ಮಾಲಿಕ್ಯೂಲ್ಸ್ ಇದಾವೆ ಅಂತ. ಅರ್ಥ ಆಯ್ತಾ? ಈ ರೀತಿ ಯಾವುದಾದ್ರೂ ಸಾಲ್ಟ್ಸ್ ನಲ್ಲಿ ವಾಟರ್ ಕಂಟೆಂಟ್ ಇತ್ತು ಅಂದ್ರೆ ಅದನ್ನ ಏನಂತೀವಿ ನಾವು, ಹೈಡ್ರೇಟೆಡ್ ಸಾಲ್ಟ್ಸ್ ಅಂತೀವಿ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ, ಈ ಸಾಲ್ಟ್ಸ್ ಕಂಪ್ಲೀಟ್ ಆಗಿ ವಾಟರ್ ಇಲ್ದೇನೆ ಇರುತ್ತೆ ಅಂತ ಎಲ್ಲಾ ಸಂದರ್ಭದಲ್ಲೂ ಹೇಳಕ್ಕಾಗಲ್ಲ. ಅಕಸ್ಮಾತ್ ಯಾವುದಾದ್ರೂ ಸಾಲ್ಟ್ಸ್ ವಾಟರ್ ಕಂಟೆಂಟ್ ಅನ್ನ ಅಥವಾ ಮಾಯಿಶ್ಚರ್ ಅನ್ನ ಹೊಂದಿದ್ವು ಅಂದ್ರೆ ಅದನ್ನೇನಂತೀವಿ, ಹೈಡ್ರೇಟೆಡ್ ಸಾಲ್ಟ್ಸ್ ಅಂತೀವಿ. ಇದೇ ಕಾನ್ಸೆಪ್ಟ್ ಅನ್ನ ಎಕ್ಸಾಮಿನೇಷನ್ ನಲ್ಲಿ ಎಕ್ಸ್ಪೆರಿಮೆಂಟ್ ಮೂಲಕ ಎಕ್ಸ್ಪ್ಲೇನ್ ಮಾಡಿ ಅಂತ ಕೇಳಿದ್ದಾರೆ. ಹಾಗಂದ್ರೆ ಏನು, ಆರ್ ಸಾಲ್ಟ್ಸ್ ರಿಯಲಿ ಡ್ರೈ? ಎಕ್ಸ್ಪ್ಲೇನ್ ವಿತ್ ಆನ್ ಎಕ್ಸ್ಪೆರಿಮೆಂಟ್. ಅಥವಾ ಎಕ್ಸ್ಪ್ಲೇನ್ ದ ಆಕ್ಷನ್ ಆಫ್ ಹೀಟ್ ಆನ್ ಹೈಡ್ರೇಟೆಡ್ ಸಾಲ್ಟ್ಸ್ ವಿತ್ ಆನ್ ಎಕ್ಸ್ಪೆರಿಮೆಂಟ್. ಈ ರೀತಿ ಸಹ ಕೇಳ್ಬೋದು, ಎರಡು ಸಹ ಒಂದೇ. ಈ ರೀತಿ ಸಹ ಕ್ವಶನ್ ಕೇಳಿದಾಗ ನಾವು ಯಾವ ರೀತಿ ಇದನ್ನ ಆನ್ಸರ್ ಬರೀಬೇಕಂದ್ರೆ ದಯವಿಟ್ಟು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನಂದ್ರೆ ಇಲ್ಲಿ ಕಾನ್ಸೆಪ್ಟ್ ಏನ್ ಕೇಳಿರೋದವರು ಹೈಡ್ರೇಟೆಡ್ ಸಾಲ್ಟ್. ನಿಮಗೆ ಬೇಕಾದಂತ ಒಂದು ಹೈಡ್ರೇಟೆಡ್ ಸಾಲ್ಟ್ ಅದನ್ನ ನೀವು ತಗೋಬಹುದು. ಆದ್ರೆ ನಮಗೆ ಈಸಿಯಾಗಿ ನೆನ್ಪಿಟ್ಕೊಳಕ್ಕೆ ಅನುಕೂಲ ಆಗುವಂಥದ್ದು ಕಾಪರ್ ಸಲ್ಫೇಟ್. ಯಾಕಂದ್ರೆ ಈ ಕಾಪರ್ ಸಲ್ಫೇಟ್ ಬ್ಲೂ ಇನ್ ಕಲರ್ ಇರುತ್ತೆ. ಓಕೆ, ವಿ ಟೇಕ್ ಕಾಪರ್ ಸಲ್ಫೇಟ್ ಇನ್ ಎ ಟೆಸ್ಟ್ ಟ್ಯೂಬ್, ಮೀನ್ಸ್ ಇನ್ ಎ ಬಾಯ್ಲಿಂಗ್ ಟೆಸ್ಟ್ ಟ್ಯೂಬ್, ಅಂಡ್ ದೆನ್ heat it. When you go on heating, we can find water droplets which have been released from copper sulfate. Copper sulfate in the water droplets release ಆಗೋದು ನೋಡ್ತೀವಿ. When water droplets are released, it changes its color. ಈ ವಾಟರ್ ಡ್ರಾಪ್ಲೆಟ್ಸ್ ರಿಲೀಸ್ ಆದ ತಕ್ಷಣ ಕಾಪರ್ ಸಲ್ಫೇಟ್ ಬ್ಲೂ ಇರೋದು ವೈಟ್ ಕಲರ್ಗೆ ಟರ್ನ್ ಆಗುತ್ತೆ.
ಆ ನಂತರ ಅದನ್ನ ತೆಗೆದಿಟ್ಟು ನಂತರ ಸ್ವಲ್ಪ ನೀರು ಹಾಕಿದ್ರೆ ಅವಾಗ ಮತ್ತೆ ವೈಟ್ ಇರುವಂತ ಕಾಪರ್ ಸಲ್ಫೇಟ್ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ. ಇದು ನೋಡಿದ್ರೆ ಏನ್ ಗೊತ್ತಾಗುತ್ತೆ ನಮಗೆ? ಬೈ ದಿಸ್ ಆಕ್ಟಿವಿಟಿ ವಾಟ್ ಕ್ಯಾನ್ ವಿ ಕನ್ಕ್ಲೂಡ್? ವಿ ಕ್ಯಾನ್ ಕನ್ಕ್ಲೂಡ್ ದಟ್ ಕ್ರಿಸ್ಟಲ್ಸ್ ಆಫ್ ಸಾಲ್ಟ್ಸ್ ಆರ್ ನಾಟ್ ರಿಯಲಿ ಡ್ರೈ. ಯಾಕಂದ್ರೆ ಈ ಕ್ರಿಸ್ಟಲ್ ಶೇಪ್ ಬರೋದಕ್ಕೆ ಈ ವಾಟರ್ ಮಾಲಿಕ್ಯೂಲ್ಸ್ ಸಹ ಮೇನ್ ರೋಲ್ ಅನ್ನ ಪ್ಲೇ ಮಾಡ್ತಾರೆ. ಸ್ನೇಹಿತರೆ, ಇಲ್ಲಿವರೆಗೂ ನೋಡಿದ್ದಕ್ಕೆ ಧನ್ಯವಾದಗಳು. ಈ ಲೆಸನ್ ಅಲ್ಲಿ ಏನೇ ಡೌಟ್ ಇದ್ರು ಸಹ ದಯವಿಟ್ಟು ಕಾಮೆಂಟ್ ಬಾಕ್ಸ್ ನಲ್ಲಿ ಕಾಮೆಂಟ್ ಹಾಕಿ. ನೀವು ನೋಡಿ ನಿಮ್ಗೆ ಇಷ್ಟ ಆತಂದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಹೆಚ್ಚು ಜನಕ್ಕೆ ನಮ್ಮ ಚಾನಲ್ ವಿಡಿಯೋಗಳನ್ನ ತಲುಪಿಸಿ. ಫ್ರೀ ಆಗಿ ನಿಮಗೆ ಇಷ್ಟ ಆಗೋ ರೀತಿ ಲೆಸನ್ಗಳನ್ನ ಮಾಡ್ತಾ ಇದ್ದೀನಿ. ಈಗ ಕೇವಲ 15 ದಿನದ ಒಳಗಡೆ 5 ಲೆಸನ್ಗಳು ಮುಗಿದಿದ್ದಾವೆ. ಇನ್ನು 1 ತಿಂಗಳೊಳಗಡೆ ಉಳಿದಂತ 10 ಲೆಸನ್ಗಳು ಮುಗಿಬಹುದು. ನಂತರ ಮ್ಯಾಥಮೆಟಿಕ್ಸ್ ಸಹ ನಾವು ಜೊತೆಗೆ ಶುರು ಮಾಡಿ ಅದನ್ನು ಸಹ ಆದಷ್ಟು ಬೇಗ ಮುಗಿಸ್ಕೊಡ್ತೀನಿ. ಏನು ಟೆನ್ಷನ್ ತಗೋಬೇಡಿ. 10th ಸ್ಟ್ಯಾಂಡರ್ಡ್, 9th ಸ್ಟ್ಯಾಂಡರ್ಡ್, 8th ಸ್ಟ್ಯಾಂಡರ್ಡ್ ನ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಬಗ್ಗೆ, ಎಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಮ್ಯಾಥಮೆಟಿಕ್ಸ್ ಮತ್ತು ಸೈನ್ಸ್ ಈ ಸಿಲೆಬಸ್ ಅನ್ನ ಮುಗಿಸ್ಕೊಡುವಂತ ಕಂಪ್ಲೀಟ್ ಜವಾಬ್ದಾರಿ ನಾನು ತಗೊಂತೀನಿ. ನೀವು ತಗೋಬೇಕಾಗಿರುವಂತ ಜವಾಬ್ದಾರಿ ಹೆಚ್ಚು ಜನ ಸಬ್ಸ್ಕ್ರೈಬರ್ಸ್ ಅನ್ನ ಮಾಡ್ಕೊಡೋದು. ಐ ಆಮ್ ನಾಟ್ ಡೂಯಿಂಗ್ ಇಟ್ ಫಾರ್ ಎನಿ ಮಾನಿಟರಿ ಬೆನಿಫಿಟ್. ಈಗ ಈ ಚಾನಲ್ ಮಾಡಿದ ತಕ್ಷಣ ನನಗೆ ಯೂಟ್ಯೂಬ್ ಇಂದ ದುಡ್ಡು ಬರೋಕೆ ಶುರುವಾಗುತ್ತೆ, ಅದೆಲ್ಲ ಸುಳ್ಳು. ಆ ರೀತಿ ಮನಸ್ಸಿಟ್ಕೊಂಡಿರೋರು ಸರಿಯಾಗಿ ಕೇಳಿ. ಯೂಟ್ಯೂಬ್ ಇಂದ ನಮಗೆ ದುಡ್ಡು ಬರಬೇಕಂದ್ರೆ ಮಿನಿಮಮ್ 1000 ಸಬ್ಸ್ಕ್ರೈಬರ್ ಇರಬೇಕು. ಹೌದು, ಆದ್ರೆ ಅದು ಒಂದೇ ಕಾರಣ ಅಲ್ಲ. ಅದಕ್ಕಿಂತ ಹೆಚ್ಚು ಏನಂದ್ರೆ 2,40,000 ಮಿನಿಟ್ಸ್ ನೋಡಬೇಕು. ನಂತರ 10,000ಗಿಂತ ಹೆಚ್ಚಿಗೆ ವ್ಯೂ ಆಗಬೇಕು. ಅವೆಲ್ಲ ಆಗ್ತವೆ, ಅವೆಲ್ಲ ದೊಡ್ಡದಲ್ಲ. ಆದ್ರೆ ನಾವು ಕನ್ನಡದಲ್ಲಿ ಈ ರೀತಿ ವಿಡಿಯೋ ಮಾಡ್ತೀವಲ್ಲ, ಮಾಡಿದಾಗ ಇಲ್ಲಿ ಇರುವಂತಹ ವ್ಯೂವರ್ಸ್ ಅಥವಾ ಸಬ್ಸ್ಕ್ರೈಬರ್ಸ್ ಬಹಳ ಕಡಿಮೆ ಇರ್ತಾರೆ. ಹಿಂದಿ ಮತ್ತು ಇಂಗ್ಲಿಷ್ ನಲ್ಲಿ ಇದ್ದಷ್ಟಿರಲ್ಲ. ಹಾಗಾಗಿ ಇದರಿಂದನೇ ನಾನು ಜೀವನ ನಡೆಸ್ತೀನಿ ಅನ್ನೋಷ್ಟರ ಮಟ್ಟಿಗೆ ಈ ಟೀಚಿಂಗ್ ಎಜುಕೇಶನ್ ಫೀಲ್ಡ್ ನಿಂದ ಮಾಡುವಂತ ಯೂಟ್ಯೂಬ್ ನಿಂದ ಅಷ್ಟು ದುಡ್ಡು ಬರಲ್ಲ. ಯಾಕಂದ್ರೆ ಎಜುಕೇಶನ್ ಫೀಲ್ಡ್ ನಲ್ಲಿ ಮಾಡುವಂತ ವಿಡಿಯೋಗಳನ್ನು ನೋಡುವಂತವರು ಮುಖ್ಯವಾಗಿ ಸ್ಟೂಡೆಂಟ್ಸ್. ಅವ್ರ ಹತ್ರ ದುಡ್ಡು ಇರಲ್ಲ ಅಂತಂದು ಹೇಳಿ ಇದರ ಮೇಲೆ ಬರುವಂತ ಅಡ್ವರ್ಟೈಸ್ಮೆಂಟಿನ ಕಾಸ್ಟ್ ಅಂದ್ರೆ ಬಹಳ ಕಡಿಮೆ ಇರುತ್ತೆ. ಹಾಗಾಗಿ ಇದನ್ನ ದಯವಿಟ್ಟು ತಪ್ಪು ತಿಳ್ಕೊಬೇಡಿ. ಎಲ್ಲರಿಗೂ ಸಹ ಮುಖ್ಯವಾಗಿ ನಮ್ಮ ಕನ್ನಡದ ಜನರಿಗೆ, ಮುಖ್ಯವಾಗಿ ನಮ್ಮ ಕರ್ನಾಟಕದವರಿಗೆ ಬಹಳ ಯೂಸ್ ಆಗುತ್ತೆ ಅನ್ನೋಂಥ ಉದ್ದೇಶದಿಂದ ಕನ್ನಡದಲ್ಲಿ ಈ ರೀತಿ ಚಾನಲ್ ಇಲ್ಲ, ಅದನ್ನ ಮಾಡಬೇಕು ಅನ್ನೋ ಉದ್ದೇಶದಿಂದ ಮಾಡ್ತಾ ಇದ್ದೀನಿ. ಇದಕ್ಕೆ ನೀವೆಲ್ಲರೂ ಸಹ ಪ್ರೀತಿಯಿಂದ ಸಹಕಾರ ಮಾಡಿ. ಹೆಚ್ಚು ಜನ ಸಬ್ಸ್ಕ್ರೈಬ್ ಮಾಡಕ್ಕೆ ಹೇಳಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಜೊತೆಗೆ ಹೆಚ್ಚು ಜನಕ್ಕೆ ಶೇರ್ ಮಾಡಿ. ಆ ಮೂಲಕ ನನ್ನ ಮೇಲೆ ಏನಾದರೂ ಸ್ವಲ್ಪ ಪ್ರೀತಿ, ವಿಶ್ವಾಸ, ಅಭಿಮಾನ, ಗೌರವ ಏನೋ ಇತ್ತಂದ್ರೆ ದಯವಿಟ್ಟು ನಮ್ಮ ಚಾನಲ್ ಅನ್ನ ಹೆಚ್ಚು ಜನಕ್ಕೆ ಮುಟ್ಟಿಸಿ. ಧನ್ಯವಾದಗಳು. ಬಾಯ್, ಟೇಕ್ ಕೇರ್. ನಾಳೆ ಮತ್ತೊಂದು ಸೈನ್ಸ್ ನ ಹೊಸ ಲೆಸನ್ ಅನ್ನು ಶುರು ಮಾಡೋಣ. ಅದು ಬಯಾಲಜಿ.